ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಪ್ರಕಟಣಾ ಪುಸ್ತಕವನ್ನು ಅಧ್ಯಯನ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ನಿನ್ನ ಪವಿತ್ರವಾದ ಕರಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ಜೀವನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಬೇಕಾ ಕರ್ತನೆ ಕೇಳ್ಕೊಳ್ತೇನೆ. ಮಾತ್ರವಲ್ಲ, ನಿನ್ನ ರಹಸ್ಯ ಬೋಧಕ್ಕೆ ನಮ್ಮನ್ನೆಲ್ಲ ಸಿದ್ಧಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತೇನೆ ಸ್ವಾಮಿ. ಮಾನವನು ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ ರಾಜ್ಯ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪುನರ್ವರ್ತಿ ಯೇಸುವಿನ ಹೆಸರಲ್ಲಿ ನಿಮಗೆಲ್ಲ ವಂದನೆಗಳು. ಪ್ರಕಟಣೆ 6:9-11 5ನೇ ಮುದ್ರೆ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು, ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿ ಕೊಡಲ್ಪಟ್ಟಿತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಪ್ರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯ 404 ವಾಕ್ಯಗಳುಂಟು. ಇದು ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕವಾಗಿದೆ. ಪ್ರಕಟಣಾ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ಧ್ಯಾನ ಮಾಡಬಹುದು. ಪ್ರಕಟಣೆ 1:19 ಅದರ ವಿಭಜನೆಗಳನ್ನು ನೋಡುತ್ತೇವೆ. ಅಲ್ಲಿ ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೀಬೇಕಾದ ಸಂಗತಿ ಎಂಬ 3 ಭಾಗಗಳನ್ನು ಅಲ್ಲಿ ಕಾಣ್ತೇವೆ. ನಡೆದ ಸಂಗತಿ ಅದು 1ನೇ ಅಧ್ಯಾಯವಾಗಿದೆ. ಅಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯ ಮೊದಲ ಭಾಗವಾಗಿದೆ. ಅದರಲ್ಲಿ ಪುನರುತ್ಥಾನ ಹೊಂದಿದಂಥ ಮಹಿಮ ಸ್ವರೂಪ ಯೇಸು ಕ್ರಿಸ್ತನ ದರ್ಶನವನ್ನು ಅಲ್ಲಿ ಕಾಣ್ತೇವೆ. 2ನೇ ಭಾಗ 2 ಮತ್ತು 3ನೇ ಅಧ್ಯಾಯ ಅದು ನಡೀತಿರುವಂಥ ಸಂಗತಿಯಾಗಿದೆ, ಅಂದರೆ ಸಭಾಕಾಲವಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಯ ಶಿಲುಬೆ ಮರಣ ಉಣಲ್ಪಟ್ಟಿಗೆ ಪುನರುತ್ಥಾನ ಮೊದಲುಗೊಂಡು ಇಲ್ಲಿಯವರೆಗೆ ನಡೀತಿರುವಂಥ ಕಾಲ ಅದು ಸಭಾಕಾಲವಾಗಿದೆ. ನಡೆಯುತ್ತಿರುವಂಥ ಸಂಗತಿಗಳನ್ನು ಕಾಣ್ತೇವೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ಅಲ್ಲಿ ನಡೆಯಬೇಕಾದ ಸಂಗತಿಗಳನ್ನಲ್ಲಿ ಕಾಣ್ತೇವೆ. ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ಅಂದರೆ ರ್ಯಾಪ್ಚರ್ ಟು ಇಟರ್ನಿಟಿ ಎಂಬ ಸಂಗತಿಗಳನ್ನು ನಾವಲ್ಲಿ ಕಾಣ್ತೇವೆ. ಪ್ರಿಯರೇ, ನಾವು ನಿನ್ನೆವರೆಗೆ 4 ಮುದ್ರೆಗಳ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೆವು. ಈ ಮುದ್ರೆಗಳು ಅಂದರೆ ಈ ಸಂಕಟ ಕಾಲದಲ್ಲಿ ಅಥವಾ ಉಪದ್ರವ ಕಾಲದಲ್ಲಿ ಒಡೆಯಲ್ಪಡುವಂಥ ಈ ಮುದ್ರೆಗಳು, ಅಂದರೆ ಒಡೆಯುವಂಥ ಸಂದರ್ಭದಲ್ಲಿ ಒಂದೊಂದು ಉಪದ್ರವಗಳು ಈ ಭೂಮಿಗೆ ಹಾಕಲ್ಪಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಮುದ್ರೆಗಳು ಎಂಬುವಂಥದ್ದು ಅದು ದೇವರ ಕ್ರೋಧವನ್ನು ಅದು ಸೂಚಿಸುವಂಥದ್ದಾಗಿದೆ. ವರ್ಷಗಟ್ಟಲೆ ಅಂದರೆ ಮನುಷ್ಯನ ಅವಿಧತ್ವಕ್ಕೋಸ್ಕರ, ಪಾಪಕ್ಕೋಸ್ಕರ, ಅಕ್ರಮಕ್ಕೋಸ್ಕರ ದೇವರು ಅದುಮಿಟ್ಟಿರುವಂಥ ಒಂದು ಕೋಪ ಪ್ರಕಟವಾಗುವಂಥ ಸಮಯ ಅದು 7 ವರ್ಷಗಳ ಉಪದ್ರವ ಕಾಲದಲ್ಲೆಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ತೇವೆ. ಮಾತ್ರವಲ್ಲ, ಆ ಸಮಯದಲ್ಲಿ ಆ 7 ವರ್ಷಗಳ ಕಾಲ ಕ್ರಿಸ್ತ ವಿರೋಧಿ ಭೂಮಿಯಲ್ಲಿ ಪ್ರಕಟವಾಗಿ ತನ್ನ ಸಾಮ್ರಾಜ್ಯವನ್ನು 10 ದೇಶಗಳ ಆಧಾರದಲ್ಲಿ ಅಥವಾ 10 ದೇಶಗಳ ಸಹಾಯದಿಂದ ಆತನ ಭೂಮಿಯಲ್ಲಿ ಸ್ಥಾಪಿಸಲಿಕ್ಕೆ ಆತನು ಹೋಗುತ್ತಾನೆಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಪ್ರಿಯರೇ, ಇವತ್ತು ನಾವು 5ನೇ ಮುದ್ರೆ ಬಗ್ಗೆ ನಾವು 1ನೇ ಮುದ್ರೆ ನಾವು ನೋಡಿದ್ದೇವೆ. 1ನೇ ಮುದ್ರೆ 1 ಮತ್ತು 2ನೇ ವಾಕ್ಯದಲ್ಲಿ ಅದು ಒಂದು ಮೊದಲನೇ ಜೀವಿ ಬಾ ಎಂದು ಹೇಳಿದಾಗ ಅಲ್ಲಿ ಬಿಳಿ ಕುದುರೆ ಅಲ್ಲಿ ಬರುವುದನ್ನು ಕಾಣ್ತೇವೆ. ಬಿಳಿ ಕುದುರೆ ಎಂಬುವಂಥದ್ದು ಸಮಾಧಾನವನ್ನು ಸೂಚಿಸುವಂಥದ್ದು. ಮಾತ್ರವಲ್ಲ, ಅವನ ಕೈಯಲ್ಲಿ ಬಿಲ್ಲು ಇದೆ, ಬಾಣ ಇಲ್ಲ. ಅಂದರೆ ತಂತ್ರದೊಂದಿಗೆ ಆತನು ಜಯಿಸುತ್ತಾ ಅವನಿಗೆ ಜಯಮಾಲ ಕೊಡಲ್ಪಟ್ಟಿತು. ತಂತ್ರದೊಂದಿಗೆ ಅದು ಜಯಿಸ್ತಾನೆಂಬುದಾಗಿ ತಿಳ್ಕೊಂಡೆವು. 2ನೇ ಮುದ್ರೆ 3 ಮತ್ತು 4ನೇ ವಾಕ್ಯ ನಾವು ಓದಿದೆವು. 2ನೇ ಜೀವಿ ಬಾ ಎಂದು ಹೇಳಿದಾಗ ಅಲ್ಲಿ ಕೆಂಪು ಕುದುರೆ ಬರುವಂಥದ್ದನ್ನಲ್ಲಿ ಕಾಣ್ತೇವೆ. ಕೆಂಪು ಎಂಬುವಂಥ ರಕ್ತಪಾತವನ್ನು ಸೂಚಿಸುವಂಥದ್ದು. ಆ ಸಮಯದಲ್ಲಿ ಒಬ್ಬರು ಸಮಾಧಾನವನ್ನು ದೇವರು ತೆಗಿತಾನೆ. ಮಾತ್ರವಲ್ಲ, ಜನರು ತಮ್ಮಲ್ಲೇ ಒಬ್ಬರಿಗೊಬ್ಬರು ಕೊಲ್ಲುವಂಥ ಅನುಭವ ನಾವು ಅದರ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಪ್ರಿಯರೇ, 3ನೇ ಮುದ್ರೆ ಬಗ್ಗೆ ನಾವು ಧ್ಯಾನಿಸಿದ್ದೇವೆ. 5 ಮತ್ತು 6ನೇ ವಾಕ್ಯದಲ್ಲಿ ಅದು 3ನೇ ಜೀವಿ ಬಾ ಎಂದು ಹೇಳಿದಾಗ ಕಪ್ಪು ಕುದುರೆ ಪ್ರಕಟವಾಗುವಂಥದ್ದನ್ನು ನಾವಲ್ಲಿ ಕಂಡಿದ್ದೇವೆ. ಕಪ್ಪು ಎಂಬುವಂಥದ್ದು ಅದು ಬರಗಾಲ ಅಥವಾ ಕ್ಷಾಮವನ್ನು ಸೂಚಿಸುವಂಥದ್ದು. ಅಂದರೆ ಇವತ್ತಿನವರೆಗೂ ಇಲ್ಲದಂಥ ಒಂದು ಕ್ಷಾಮ ಕಾಲವು ಆ ಪ್ರಕಟಣಾ ಸಮಯದಲ್ಲಿ, ಅಂದರೆ ಉಪದ್ರವಗಳ ಸಮಯದಲ್ಲಿ 7 ವರ್ಷಗಳ ಉಪದ್ರವ ಸಮಯದಲ್ಲಿ ಪ್ರಕಟ ಆಗಲಿಕ್ಕಿದೆ ಎಂಬುದಾಗಿ ನಾವು ಕಲಿತುಕೊಂಡಿದ್ದೇವೆ. 4ನೇ ಮುದ್ರೆ ಪ್ರಕಟಣೆ 4, 7, 8 ವಾಕ್ಯದಲ್ಲಿ ನಾವು ಓದಿದ್ದೇವೆ. ಅದು ನಿನ್ನೆ ದಿವಸ ನಾವು ಅದರ ಕುರಿತಾಗಿ ಸಂಕ್ಷಿಪ್ತವಾಗಿ ಧ್ಯಾನ ಮಾಡಿದ್ದೇವೆ. ಅದು ಬೂದಿ ಬಣ್ಣದ ಕುದುರೆ. ಬೂದಿ ಬಣ್ಣ
ಎಂಬುವಂಥದ್ದು ಅದು ಮರಣವನ್ನು ಸೂಚಿಸುವಂಥದ್ದು. ಅದರ ಹಿಂದೆ ಪಾತಾಳ ಎಂಬ ಮಾತನ್ನು ಬಂಧನ ಎಂಬುದನ್ನು ಕೂಡ ಕಲಿತಿದ್ದೇವೆ. ಈ ಒಂದು ಬೂದಿ ಬಣ್ಣದ ಕುದುರೆ ಪ್ರಕಟವಾಗುವಾಗ 4 ವಿಧವಾದ ಉಪದ್ರವಗಳು ಈ ಭೂಮಿಯಲ್ಲಿ ಪ್ರಕಟ ಆಗಲಿಕ್ಕೆ ಹೋಗುತ್ತದೆ ಎಂಬುದಾಗಿ ನಿನ್ನೆ ದಿವಸ ಕಂಡೆವು. ಖಡ್ಗ ಮಾತ್ರವಲ್ಲ, ಕ್ಷಾಮ ಮಾತ್ರವಲ್ಲ, ಅಂಟು ರೋಗಗಳು ಮತ್ತು ಕಾಡು ಮೃಗಗಳ ದಾಳಿಗಳು, ಹೀಗೆ 4 ಉಪದ್ರವಗಳಿಂದ ಈ ಭೂಮಿಯಲ್ಲಿ ಅವಾಗ ಇರುವಂಥ ಜನಸಂಖ್ಯೆಯಲ್ಲಿ ಕಾಲು ಭಾಗ ನಾಶವಾಗುತ್ತದೆ, ಸತ್ತು ಹೋಗ್ತಾರೆ ಎಂಬುದಾಗಿ ನಾವು ನಿನ್ನೆ ದಿವಸ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಇವತ್ತು 5ನೇ ಮುದ್ರೆ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪ್ರಕಟಣೆ 6, 9ರಿಂದ 11ನೇ ವಾಕ್ಯದಲ್ಲಿ ಪುನಃ ಒಂದೊಂದಾಗಿಯೇ ನಮ್ಮೆಲ್ಲಗೆ ಓದ್ಕೊ ಹೋಗುವ. 9ನೇ ವಾಕ್ಯ ಓದಿ ಮೊದಲು. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗೆ ಇರುವುದನ್ನು ಕಂಡೆವು. ಇಲ್ಲಿ ನಾವು ನೋಡ್ತೇವೆ, ಉಪದ್ರವ ಕಾಲದಲ್ಲಿ 7 ವರ್ಷಗಳ ಉಪದ್ರವ ಕಾಲದಲ್ಲಿ ಅನೇಕರು ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕೆ ಹೋಗುತ್ತಾರೆ ಪ್ರಿಯರೇ. ಅನೇಕ ಜನರು ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕಿದ್ದಾರೆ. ಕಾರಣ, ಈಗ ರಹಸ್ಯ ಬರೋಣಕ್ಕಿಂತ ಮುಂಚೆ, ಸ್ವಾಮಿಯ ರಹಸ್ಯ ಬರೋಣಕ್ಕಿಂತ ಮುಂಚೆ ರಕ್ಷಣೆ ಹೊಂದುವುದಾದರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಶೆ ತೆಗೆದುಕೊಳ್ಳುವುದಾದರೆ, ಲೋಕದಲ್ಲಿ ಉಪದ್ರವ ಇದೆ, 100% ಬರ್ತದೆ. ಒಂದೇ ಸ್ವಂತ ಮನೆಯಿಂದ ವಿರೋಧ ಬರ್ತದೆ, ಅಥವಾ ಬಂಧು ಬಳಗದವರಿಂದ ಉಪದ್ರವ ಬರ್ತದೆ, ನೆರೆಕೆರೆಯಿಂದ ಉಪದ್ರವ ಬರ್ಬೋದು, ಸ್ನೇಹಿತರಿಂದ ಉಪದ್ರವ ಬರ್ಬೋದು, ಊರಿನ ಜನರಿಂದ ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹಿಂಸೆಗಳು ಉಪದ್ರವ ಖಂಡಿತ ಬರ್ತದೆ. ಆದರೆ ಆ ರೀತಿಯ ಅಷ್ಟೊಂದು ಉಪದ್ರವ ಅಲ್ಲ ಪ್ರಿಯರೇ. ನಾವು ನಂಬಿಕೆಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವ ಆ ರೀತಿಯ ಉಪದ್ರವ ಅಲ್ಲ ಆ ಕಾಲದಲ್ಲಿ ಬರುವಂಥ ಉಪದ್ರವ ಪ್ರಿಯರೇ. ಆ ಕಾಲದಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿ ಸ್ವಾಮಿಯನ್ನು ನಂಬುವುದಾದರೆ, ಯೇಸುವಿನ ವಾಕ್ಯಕ್ಕಾಗಿ ನಿಲ್ಲುವುದಾದರೆ, ಆವಾಗ ಈ ಕ್ರಿಸ್ತ ವಿರೋಧಿ ಅರಿತುಕೊಂಡು ಅವನೇನು ಮಾಡ್ತಾನೆ ಗೊತ್ತುಂಟ, ಅವನನ್ನು ಆ ಸೆರೆಮನೆಗೆ ಹಾಕುತ್ತಾನೆ. ಅಲ್ಲಿ ಭಯಂಕರವಾದ ಚಿತ್ರಹಿಂಸೆ ಇರ್ತದೆ. ಚಿತ್ರಹಿಂಸೆ ಕೊಟ್ಟು ಅವನು ಹೇಗಾದರೂ ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಬೇಕು, ನಂಬಿಕೆಯನ್ನು ಬಿಟ್ಟು ಬಿಡಬೇಕು, ಆ ರೀತಿಯ ಮಟ್ಟಿಗೆ ಅವನಿಗೆ ಉಪದ್ರವ ಹಿಂಸೆಯನ್ನು ಆತನು ಕೊಡುತ್ತಾನೆ. ಆದರೂ ಜೀವ ಹೋಗುವಂಥ ಸನ್ನಿವೇಶ ಬಂದರೂ ಕೂಡ ಈ ವ್ಯಕ್ತಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಾದರೆ, ಕೊನೆಗೆ ಅವನೇನು ಮಾಡ್ತಾನೆ ಗೊತ್ತುಂಟ, ಅವನ ತಲೆಯನ್ನು ಕಡಿದು ಬಿಟ್ಟು ಆ ವ್ಯಕ್ತಿಯನ್ನು ಸಾಯಿಸಿ ಬಿಡ್ತಾನೆ. ಆ ರೀತಿಯಲ್ಲಿ ನಂಬಿಕೆಯಲ್ಲಿ ನಿಂತವರಿಗೆ ಉಪದ್ರವಗಳು ಒಂದು ಉಪದ್ರವ ಕಾಲದಲ್ಲಿ 7 ವರ್ಷಗಳ ಸಂಕಟ ಕಾಲದಲ್ಲಿ ಆ ರೀತಿ ಹಿಂಸೆ ಇದೆ ಎಂಬುದಾಗಿ ಚೆನ್ನಾಗಿ ನಾವು ಅರಿತುಕೊಳ್ಳಬೇಕು ಪ್ರಿಯರೇ. ಈಗ ಅಷ್ಟೊಂದು ವಿರೋಧ ಇಲ್ಲ, ತೊಂದರೆ ಇಲ್ಲ. ವಿರೋಧ ಇದ್ದರೂ ಕೂಡ ಆ ರೀತಿಯ ಒಂದು ಹೋರಾಟ ಇಲ್ಲ ಪ್ರಿಯರೇ. ಆದರೆ ಸಂಕಟ ಕಾಲದಲ್ಲಿ ಭಯಂಕರವಾದ ಉಪದ್ರವ ಇರ್ತದೆ. ಆವಾಗ ಸುಲಭವಲ್ಲ ನಂಬಿಕೆಯಲ್ಲಿ ಯೇಸು ನಂಬುವುದು ಮಾತ್ರ, ನಂಬಿಕೆ ನಿಲ್ಲುವಂಥದ್ದು ಅಷ್ಟೊಂದು ಸುಲಭದ ಒಂದು ಸಂಗತಿ ಅಲ್ಲ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಇಲ್ಲಿ ಇನ್ನೊಂದು ವಿಷಯ ನಾವು ನೋಡ್ತೇವೆ, ಇವರು ಯಾರಾಗಿದ್ದಾರೆ ಮೊದಲು ತಿಳಿದುಕೊಳ್ಳಬೇಕು. ಈ ಯಜ್ಞವಿದ್ಯೆ ಕೆಳಗಿರುವಂಥ ಆತ್ಮಗಳು ಇವು ಯಾರಾಗಿದ್ದಾರೆ ಎಂಬುದಾಗಿ ಚೆನ್ನಾಗಿ ನಾವು ಮೊದಲು ತಿಳ್ಕೋಬೇಕು ಪ್ರಿಯರೇ. ಇವು ಯಾರೆಂದರೆ 3 ಗುಂಪಿನ ಜನರಿಂದ ರಕ್ಷಣೆ ಹೊಂದಿದವರು. ಈ 3 ಗುಂಪು ಜನರು ಯಾರು? ಯೇಸು ಕ್ರಿಸ್ತನ ರಹಸ್ಯ ಬರೋಣದಲ್ಲಿ ಹಿಂಜಾರಿದಂಥ ಕ್ರೈಸ್ತ ವಿಶ್ವಾಸಿಗಳು, ಕೈ ಬಿಡಲ್ಪಟ್ಟವರು ಇದ್ದಾರೆ. ಇಲ್ಲಿ ಉಳಿತಾರೆ. ಎಲ್ಲಿ ಉಳಿತಾರೆ? ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಆಳ್ವಿಕೆಯಲ್ಲಿ ಅವರು ಈ ಲೋಕದಲ್ಲಿ ಉಳಿತಾರೆ, ಅವರು ಎತ್ತಲ್ಪಡುವುದಿಲ್ಲ. 2ನೇ ಗುಂಪು ಲೋಕದ ಜನರಾಗಿದ್ದಾರೆ. 3ನೇ ಗುಂಪು ಯಹೂದ್ಯರಾಗಿದ್ದಾರೆ. ಈ 3 ಗುಂಪಿನ ಜನರು ಉಪದ್ರವ ಕಾಲದಲ್ಲಿ ಈ ಭೂಮಿಯಲ್ಲಿ ಇರ್ತಾರೆ ಪ್ರಿಯರೇ. ಈ 3 ಗುಂಪಿನ ಜನರು ಸಭೆ ಎತ್ತಲ್ಪಟ್ಟಿತ್ತು. ಒಂದೊಂದು ಕುಟುಂಬದಲ್ಲಿ ಯಾರಾದರೊಬ್ಬರು ಮಹಿಮೆ ಶರೀರದೊಂದಿಗೆ ಯೇಸುವಿನ ರಹಸ್ಯವನ್ನು ಎತ್ತಲ್ಪಟ್ಟಿರ್ತಾರೆ. ಆವಾಗ ಅವರಿಗೆ ಅರಿವಾಗುತ್ತದೆ, ನನ್ನ ಗಂಡನು, ನನ್ನ ಹೆಂಡತಿಯೋ, ನನ್ನ ತಂದೆ ತಾಯಿಯೋ, ನನ್ನ ಮಕ್ಕಳು, ನನ್ನ ಸಹೋದರರು ಅಥವಾ ನನ್ನ ಸ್ನೇಹಿತರು ಅವರು ನನಗೆ ಯಾವಾಗಲೂ ಸ್ವಾರ್ಥ ಹೇಳ್ತಾ ಇದ್ದರು, ಯೇಸು ಬರ್ತಾನೆ ಎಂಬುದಾಗಿ ಹೇಳ್ತಿದ್ರು, ಆತರ ರಹಸ್ಯ ಬಣ್ಣ ಬೇಗನೆ ಇದೆ ಎಂಬುದಾಗಿ ಹೇಳ್ತಿದ್ರು, ಎಚ್ಚರಿಸ್ತಿದ್ರು, ನೀನು ರಕ್ಷಣೆ ಹೊಂದು ಎಂಬುದಾಗಿ ಹೇಳ್ತಾ ಇದ್ರು, ನೀನು ದೀಕ್ಷಾದ ಎದುಕೋ ಎಂಬುದಾಗಿ ಹೇಳ್ತಾ ಇದ್ದೆ. ನಾನು ಕುಡುಕತನದಲ್ಲಿ ಜೀವನ ಕಳೆದೆ, ನಾನು ಲೋಕದ ವಿಲಾಸದಲ್ಲಿ ಜೀವನ ಕಳೆದೆ, ಸುಖಭೋಗಿಯಾಗಿ ಜೀವನ ಕಳೆದೆ, ಲೋಕ ಪ್ರಕಾರ ಜೀವನ ಮಾಡಿದೆ. ಅವೆಲ್ಲ ಅವಾಗ ಅವರಿಗೆ ತಮಾಷೆ ಮಾಡ್ತಾ ಇದ್ದೆ, ಗೇಲಿ ಮಾಡ್ತಾ ಇದ್ದೆ. ನಾನು ಅವಾಗ ಸ್ವಾರ್ಥ ರಿಜೆಕ್ಟ್ ಮಾಡಿದೆ, ನಾನು ತಿರಸ್ಕಾರ ಮಾಡ್ತಾ ಇದ್ದೆ, ಅವರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದೆ, ಉಪದ್ರವ ಕೊಡ್ತಾ ಇದ್ದೆ ನಾನು.
ಯೇಸು ನಂಬಿದ ನಿಮಿತ್ತವಾಗಿ ಅವರಿಗೂ ತೊಂದರೆ ಕೊಡ್ತಾ, ಅವ್ರು ಪ್ರಾರ್ಥನೆ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ, ಸಭೆಗೆ ಹೋಗ್ಲಿಕ್ಕೆ ಅವರಿಗೆ ಬಿಡ್ತಾ ಇಲ್ಲ, ಅವರಿಗೆ ಅಡ್ಡಿ ಮಾಡ್ತಾ ಇದ್ದೆ, ಎಲ್ಲಿ ಎಷ್ಟು ಸಾಧ್ಯಷ್ಟು ಉಪದ್ರವಗಳನ್ನು ಆ ಸಮಯದಲ್ಲಿ ಮಾಡ್ತಾ ಇದ್ದೆ. ಆದರೆ ಅವರು ಯಾವಾಗಲೂ ಹೇಳ್ತಿದ್ದರು ಯೇಸು ಬೇಗನೆ ಬರ್ತಾ ಇದ್ದಾನೆಂಬುದಾಗಿ. ಆದರೆ ರಾಸಪರ್ಣ ಬಂತು, ಗೊತ್ತಾಗದೆ ಅವರು ಎತ್ತಲ್ಪಟ್ಟರು. ಮಾತ್ರವಲ್ಲ, ಅವರು ಯಾವಾಗಲೂ ಹೇಳ್ತಿದ್ರು ಒಬ್ಬ ಕ್ರಿಸ್ತ ವಿರೋಧಿ ಬರಲಿಕ್ಕಿದ್ದಾನೆ, ಅವನ ಆಳ್ವಿಕೆ ಬರಲಿಕ್ಕಿದೆ. ಅದು ಕೂಡ ಸತ್ಯವಾಯಿತು. ಮಾತ್ರವಲ್ಲ, ಉಪದ್ರವ ಕಾಲ ಇದೆ, ಆವಾಗ 21 ಉಪದ್ರವಗಳು ಈ ಭೂಮಿಯಲ್ಲಿ ಕರ್ತನ ಸುರಿಸ್ಲಿಕ್ಕೆ ಹೋಗುತ್ತಾನೆ ಎಂಬುದಾಗಿ ಅವರು ಹೇಳ್ತಿದ್ರು. ಈಗ ಅದು ನೆರವೇರ್ತಾ ಇದೆ. ಆ ಉಪದ್ರವ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ಆ ಸತ್ಯವನ್ನು ಅರಿತಾಗ ಈ 3 ಗುಂಪಿನ ಜನರಲ್ಲಿ ಅನೇಕರು ಮಾನಸಾಂತರ ಪಡೆದು, ನಿಜವಾಗಿ ಇವನ್ ಹಿಂಜಾರಿದವರು ಕೂಡ ಮಾನಸಾಂತರ ಪಟ್ಟು ದೇವರ ಬಳಿಗೆ ಅವರು ಬರ್ತಾರೆ. ಪ್ರಿಯರೇ, ದೇವರಿಗೆ ಅವರು ಮೊರೆ ಇಡುತ್ತಾರೆ, ನಮ್ಮನ್ನು ಕ್ಷಮಿಸಿಬಿಡು, ನಾವು ಸ್ವಾರ್ಥವನ್ನು ತಿರಸ್ಕಾರ ಮಾಡಿದೆವು, ನಾವು ಸ್ವಾರ್ಥ ಕೊಟ್ಟಂತ ದೇವ ಸೇವಕರಿಗೆ ಹಿಂಸೆ ಕೊಟ್ಟೆವು, ಅವರಿಗೆ ಉಪದ್ರವ ಮಾಡಿ ವಿರೋಧ ಮಾಡಿದೆವು, ಅವ್ರ ಮನೆಗೆ ಅಂಗೀಕಾರ ಮಾಡ್ತಾ ಇರಲಿಲ್ಲ, ಅವ್ರ ಮನೆಯಿಂದ ಹೊರಗೆ ಆಗ್ತಾ ಇದ್ದೆವು, ಅವರೊಟ್ಟಿಗೆ ಅನ್ಯೋನ್ಯತೆ ಬೆಳೆಸ್ತಾ ಇರಲಿಲ್ಲ, ಎಲ್ಲರಿಗೆ ಹೇಳ್ತಾ ಇದ್ದೆವು ಇವರೊಟ್ಟಿಗೆ ಸಹವಾಸ ಬೆಳೆಸಬೇಡಿ ಎಂಬುದಾಗಿ ಹೇಳ್ತಾ ಇದ್ದೆವು ಎಂಬುದಾಗಿ ದೇವರು ನೋಡಿಕೊಂಡು ಮಾನಸಾಂತರ ಪಟ್ಟು ದೇವರನ್ನು ಕ್ಷಮಿಸು, ನಾವು ತಪ್ಪು ಮಾಡಿಬಿಟ್ಟೆವು, ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪ ಪಡ್ತೇವೆ, ನಮ್ಮನ್ನು ನೀನು ಅಂಗೀಕಾರ ಮಾಡು, ನಿನ್ನನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡ್ತೇವೆ ಎಂಬುದಾಗಿ ಅವರು ಒಪ್ಪಿಸಿಕೊಟ್ಟು ದೀಕ್ಷಾಸ್ನಾನವನ್ನು ಆ ಸಮಯದಲ್ಲಿ ಅವರು ತಗೊಳ್ತಾರೆ. ಸತ್ಯಕ್ಕಾಗಿ ಆ ಸಮಯದಲ್ಲಿ ನಿಲ್ತಾರೆ. ಪ್ರಿಯರು, ಆ ಸಮಯದಲ್ಲಿ ಇವರು ಸತ್ಯಕ್ಕಾಗಿ ನಿಂತಾಗ, ಯೇಸುವನ್ನು ನಂಬಿ ಸತ್ಯಕ್ಕಾಗಿ ನಿಂತಾಗ ಅಲ್ಲಿ ಹಿಂಸೆ ಉಂಟಾಗುತ್ತದೆ, ಅಲ್ಲೊಂದು ಭಯಂಕರವಾದ ಹಿಂಸೆ ಉಂಟಾಗುತ್ತದೆ. ಪ್ರಿಯರು, ಕ್ರಿಸ್ತ ವಿರೋಧಿಯ ಮೂಲಕವಾಗಿ ಅವರಿಗೆ ಸೆರೆಮನೆಗೆ ಹಾಕಿಸಲ್ಪಡ್ತಾರೆ. ಸುಲಭವಾದಂತಹ ಒಂದು ಸಮಯವಲ್ಲ. ಲೋಕದ ಜನರು ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರು ಕೂಡ ಬರುವುದಿಲ್ಲ. ಈವನ್ ಅವರ ಕುಟುಂಬದ ಸದಸ್ಯರು ಅನೇಕರು ಎತ್ತಲ್ಪಟ್ಟಿದ್ದಾರೆ. ಅಲ್ಲಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ಅವ್ರನ್ನ ಬಲಪಡಿಸಲಿಕ್ಕೆ ಕೂಡ ಯಾರು ಕೂಡ ಆವಾಗ ಕ್ರೈಸ್ತ ವಿಶ್ವಾಸಗಳಿರಲ್ಲ. ಅದು ಒಂದು ಭಯಂಕರ ಒಂದು ಬರಗಾಲದ ಸಮಯ. ದೇವರು ಒಂದು ಮಾತನ್ನು, ದೇವರ ವಾಕ್ಯ, ಹಳೆಯ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಓದ್ತೇವಲ್ಲ ನಾವು, ಆಮೋಸ 8:11 ಓದಿದ್ದಿರಬೇಕು ನೀವು. ಆಮೋಸ್ ಚಾಪ್ಟರ್ 8:11 ಅಲ್ಲಿ ಹೇಳ್ತಾನೆ, ದಿನಗಳು ಬರುವು, ನಾನು ಒಂದು ಕ್ಷಾಮವನ್ನು ಭೂಲೋಕಕ್ಕೆ ಅಳಿಸಿಕೊಡ್ತೇನೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ನನ್ನ ವಾಕ್ಯಕ್ಕಾಗಿ ಹಸಿದು ಹಂಬಲಿಸುವಂಥ ಕ್ಷಾಮ ಎಂಬುದಾಗಿ ಆಮೋಸ ಪ್ರವಾದಿ ಅಲ್ಲಿ ಪ್ರವಾದಿಸಿದ್ದಾನೆ. ಪ್ರಿಯರೇ, ಆ ವಾಕ್ಯ ಸಿಕ್ಕಿದ್ರೆ ಓದುವ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತಿವೆ, ದಿನಗಳು ಬರುತ್ತಿವೆ, ಅದು ಅನ್ನದ ಕ್ಷಾಮವಲ್ಲ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಅವಾಗ ವಾಕ್ಯ ಸಿಗುವುದಿಲ್ಲ ಪ್ರಿಯರೇ, ಸತ್ಯವೇದ ಸಿಗಲ್ಲ, ಭಾರಿ ಕಷ್ಟ. ಅವಾಗ ಸತ್ಯ ವಾಕ್ಯ ಹೇಳುವಂಥ ಸೇವಕರು ಸಿಗಲ್ಲ. ಹುಡುಕಿದ್ರು, ನಾನು ಹೇಗಾಗಿ ಪ್ರಾರ್ಥನೆ ಮಾಡ್ತೇನೆ ಎಂಬುದು ಹೇಳುವಂಥ ಎಷ್ಟೋ ಜನ ಅಲ್ಲಿ ಸಿಗಲ್ಲ. ಈಗಾದರೂ ಎಷ್ಟೋ ಜನ ದೇವ ಸೇವಕರಿದ್ದಾರೆ, ದೇವಜನರಿದ್ದಾರೆ, ಎನ್ಕರೇಜ್ ಮಾಡ್ತಾರೆ, ಬಲಪಡಿಸ್ತಾರೆ. ಕಷ್ಟಗಳು ಬಂದಾಗ, ಹಿಂಸೆ ಬಂದಾಗ ನಿಲ್ತಾರೆ, ಬಲಪಡಿಸ್ತಾರೆ, ಅವರಿಗಾಗಿ ಪ್ರಾರ್ಥಿಸ್ತಾರೆ. ಅವಾಗ ವಾಕ್ಯ ಅಲ್ಲಿ ಸಿಗಲ್ಲ ಪ್ರಿಯರೇ. ಒಂದು ದೊಡ್ಡ ಕ್ಷಾಮ ಅಲ್ಲಿ ವಾಕ್ಯದ ಕ್ಷಾಮ ಅಲ್ಲಿ ಉಂಟಾಗುತ್ತದೆ. ಈ ಆಮೋಸ 8:11 ವಾಕ್ಯ ಅಲ್ಲಿ ನೆರವೇರಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಆವಾಗ ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟ ನಿಮಿತ್ತ ಕ್ರಿಸ್ತನನ್ನು, ಯೇಸು ಸ್ವಾಮಿಯನ್ನು ರಕ್ಷಕನ ಒಡೆಯನಾಗಿ ಅಂಗೀಕರಿಸಿ ತಂದೆ ಮಗ ಪವಿತ್ರ ಮನಸ್ಸಿನಲ್ಲಿ ಅವರು ನೀರಲ್ಲಿ ಮುಳುಗಿ ಅವರು ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ಅವರು ನಿಲ್ಲುತ್ತಾರೆ. ನಿಲ್ಲುವಾಗ ಹಿಂಸೆ ಉಂಟಾಗಿ ಅವರು ಸಾಯಬೇಕಾಗ್ತದೆ. ಯಾಕೆ ಅವರು ಸಾಯಬೇಕು? 2 ಕಾರ್ಯಗಳಿಗೋಸ್ಕರ ಅಂತ ಇಲ್ಲಿ ನಾವು ನೋಡ್ತೇವೆ. ಒಂದು, ಯೇಸುವಿಗೆ ಸಾಕ್ಷಿ ಹೇಳಿದ ನಿಮಿತ್ತವಾಗಿ, 2 ವಾಕ್ಯದ ನಿಮಿತ್ತವಾಗಿ. ಓದಿ, ದೇವರ ವಾಕ್ಯ ನಿಮಿತ್ತ ಓದಿ, 9ನೇ ವಾಕ್ಯ. ಆತನು 5ನೇ ಮುದ್ರೆಯನ್ನು ಒಡೆದಾಗ, ಆತನು 5ನೇ ಮುದ್ರೆಯನ್ನು ಒಡೆದಾಗ, ದೇವರ ವಾಕ್ಯದ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ, ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ, ತಾವು ಹೇಳಿದ ಸಾಕ್ಷ್ಯ, ದೇವರ ವಾಕ್ಯದ ನಿಮಿತ್ತ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿ ಅವರಿಗೆ ಉಪದ್ರವ ಉಂಟಾಗುತ್ತದೆ, ಹಿಂಸೆ ಉಂಟಾಗುತ್ತದೆ ಪ್ರಿಯರೇ. ಮೊದಲಾಗಿ ದೇವರ ವಾಕ್ಯದ ನಿಮಿತ್ತವಾಗಿ. ಯಾವ ರೀತಿ ವಾಕ್ಯದ ನಿಮಿತ್ತ ಹಿಂಸೆ ಉಂಟಾಗ್ತದೆ? ನಾವು ಪ್ರಕಟಣೆ 1:9 ಅಪೊಸ್ತಲ ಯೋಹನ್ನನು ಯಾಕೆ ಪಾತ್ಮೋಸ್ ದ್ವೀಪದಲ್ಲಿ ಇದ್ದ ಎಂಬುದಾಗಿ ಹೇಳ್ತಾ ಓದುವ ನಾವು. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು
ಯೆಹೋವನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪಾತ್ಮೋಸ್ ದ್ವೀಪದಲ್ಲಿದ್ದೆನು. ನೋಡಿ ಹೇಳ್ತಾ ಇದ್ದಾನೆ, ದೇವರ ವಾಕ್ಯದ ನಿಮಿತ್ತವಾಗಿ ಮತ್ತು ಕ್ರಿಸ್ತನಿಗೆ ಕೊಟ್ಟ ಸಾಕ್ಷ್ಯ ನಿಮಿತ್ತವಾಗಿ ನಾನು ಪಾತ್ಮೋಸ್ ದ್ವೀಪದಲ್ಲಿದ್ದೇನೆ. ಪಾತ್ಮೋಸ್ ದ್ವೀಪ ಎಂಬುವಂಥದ್ದು ಸ್ವರ್ಗವಲ್ಲ. ಪಾತ್ಮೋಸ್ ದ್ವೀಪ ಎಂಬುವಂಥ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ ಪ್ರಿಯರೇ. ಪಾತ್ಮೋಸ್ ದ್ವೀಪವೆಂಬುದು ದೊಡ್ಡ ಸುಂದರವಾದ ಮರಗಳಿಂದ ಆವರಿಸಲ್ಪಟ್ಟಂಥ ಒಂದು ದ್ವೀಪ ಅಲ್ಲ ಪ್ರಿಯರೇ. ಅಲ್ಲಿ ಒಂದೇ ಒಂದು ನರ ಮನುಷ್ಯ ಅಲ್ಲಿಲ್ಲ. ನಾನು ಪಾತ್ಮೋಸ್ ದ್ವೀಪಕ್ಕೆ ಸಂಬಂಧವಾಗಿ ಸರಿಯಾಗಿ ಅದು ಏನಾಗಿದೆ, ಹೇಗಿದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅದರಲ್ಲಿ ಏನಿದೆ ಅನೇಕ ವಿಷಯಗಳನ್ನು ಆರಂಭದಲ್ಲಿ 1ನೇ ಅಧ್ಯಾಯ ಧ್ಯಾನಿಸುವಾಗ ಪಾತ್ಮೋಸ್ ದ್ವೀಪಕ್ಕೆ ಸಂಬಂಧವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಬರಲು ಚಿಕ್ಕ ಚಿಕ್ಕ ಗುಂಡು ಕಲ್ಲುಗಳಿಂದ ತುಂಬಿದಂಥ ದ್ವೀಪ ಅದು. ಅಲ್ಲಲ್ಲಿ ಹೆಣಗಳು ಬಿದ್ದಿವೆ ಪ್ರಿಯರೇ. ಅಲ್ಲಲ್ಲಿ ಅಸ್ಥಿ ಪಂಜರಗಳು ಬಿದ್ದಿವೆ. ಅಲ್ಲಲ್ಲಿ ಸತ್ತು ಬಿದ್ದ ಹೆಣ್ಣಗಳನ್ನು ತಿನ್ನುವಂಥ ರಣಹದ್ದುಗಳನ್ನು ಕಾಣಲಿಕ್ಕೆ ಸಾಧ್ಯ. ಅಲ್ಲಲ್ಲಿ ಬಿದ್ದಂಥ ತಲೆಬುರುಡಿಗಳನ್ನು ಕಾಣಲಿಕ್ಕೆ ಸಾಧ್ಯ. ಬಿಸಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಥವಾ ರಾತ್ರಿಯ ಚಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಚಪ್ಪರ ಬಾಗಿಲು ಅಲ್ಲಿ ಇಲ್ಲ. ಭಯಂಕರ ಬಿಸಿಲು ಹಗಲಿ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಭಯಂಕರ ಮೈಕೊರಿಯುವಂಥ ಚಳಿ ಅಲ್ಲಿ ಇರುತ್ತದೆ. ಕಾಲಿಗೆ ಒಂದು ಚಪ್ಪಲಿ ಇಲ್ಲ, ಸರಿಯಾದ ವಸ್ತ್ರ ಆತನಿಗಿಲ್ಲ ಅಲ್ಲಿ. ಯಾಕಂದರೆ ಅವನೊಬ್ಬ ಕೈದಿ ಆಗಿದ್ದಾನೆ. ಕೈದಾಗಿ ಆ ಒಂದು ದ್ವೀಪಕ್ಕೆ ಗಡಿಪರಾಗಿ ಆತನು ಏನು ಮಾಡ್ತಿದ್ದಾನೆ, ಅಲ್ಲಿ ಹಾಕಲ್ಪಟ್ಟಿದ್ದಾನೆ ಪ್ರಿಯರೇ. ಯಾಕೆ ಗಡಿಪರಾಗಿದ್ದಾನೆ? ವಾಕ್ಯ ಸಾರಿದ ನಿಮಿತ್ತ, ಕ್ರಿಸ್ತನಿಗೆ ಸಾಕ್ಷಿ ಹೇಳಿದ ನಿಮಿತ್ತ, 2 ಕಾರ್ಯಗಳಿಗೋಸ್ಕರ ಅಲ್ಲಿ ತಡಿಪರಾಗಿ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಹಾಕಲ್ಪಟ್ಟಿದ್ದಾನೆ ಪ್ರಿಯರೇ. ಅಲ್ಲಿ ಖಾಲಿ ಕೈದಿಗಳನ್ನು ಹಾಕ್ತಾ ಇದ್ರು. ನರ ಮನುಷ್ಯರಲ್ಲಿ ಊಟ ಇಲ್ಲ, ಕುಡಿಲಿಕ್ಕೆ ಸಿಹಿ ನೀರು ಅಲ್ಲಿಲ್ಲ ಪ್ರಿಯರೇ. ಹೇಗೆ ಜೀವಿಸಬಹುದು ನೀವು ಯೋಚನೆ ಮಾಡಿ. ಅಲ್ಲಿ ಬಂದ ವ್ಯಕ್ತಿ ಕೆಲವೇ ದಿವಸ ಮಾತ್ರ ಅಲ್ಲಿ ಜೀವಿಸ್ತಾ ಇದ್ದ. ಕೆಲವೇ ದಿವಸಗಳಲ್ಲಿ ಆ ವ್ಯಕ್ತಿ ಸತ್ತು ಹೋಗಬೇಕು. ಕಾರಣ ಅಲ್ಲಿ ಆಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ ಪ್ರಿಯರೇ. ಆದರೆ ಅವನು ಹೇಳ್ತಾ ಇದ್ದಾನೆ, ಯಾಕೆ ನಾನು ಈ ಸ್ಥಳಕ್ಕೆ ಬಂದಿದ್ದೇನೆ? ಅನೇಕರಿಗೆ ಒಂದು ಸಾಕ್ಷಿ ಇರ್ಬೋದು, ಹೇಳಿಕೆ ಇರ್ಬೋದು, ಜೈಲಿಗೆ ಯಾಕೆ ಬಂದಿದ್ದೇನೆ ಎಂಬುದಾಗಿ. ನಾನು ಕಳ್ಳತನ ಮಾಡಿ ಜೈಲಿಗೆ ಬಂದಿದ್ದೇನೆ, ನಾನು ಕೊಲೆ ಮಾಡಿ ಜೈಲಿಗೆ ಬಂದಿದ್ದೇನೆ, ನಾನು ಅಪರಾಧ ಮಾಡಿ ಜೈಲಿಗೆ ಬಂದಿದ್ದೇನೆ, ಬೇರೆ ಬೇರೆ ಕಾರಣಗಳನ್ನು ಹೇಳಿಕೊಂಡು ಜೈಲಿಗೆ ಹೋಗುವಂಥ ವ್ಯಕ್ತಿಗಳನ್ನು ಈ ಲೋಕದಲ್ಲಿ ಕಾಣ್ತೇವೆ ನಾವು. ಆದರೆ ಅವನು ಆ ಒಂದು ಸೆರೆಗೆ ಹೋದದ್ದು, ಆ ಒಂದು ಕೈದಿಗೆ ಹೋದದ್ದು ಯೋಹನ್ನನ್ನು ಒಂದು ಯಾವುದು ಅಪರಾಧವೆಸಗಿ ಅಲ್ಲ ಪ್ರಿಯರೇ, ಯಾವುದು ಕೊಲೆ ಮಾಡಿ ಅಲ್ಲ, ಯಾವುದೇ ದರೋಡೆ ಮಾಡಿಯೋ ಕಳ್ಳತನ ಮಾಡಿ ಅಲ್ಲ ಪ್ರಿಯರೇ. ಆತನು ಹೋದಂಥ ಉದ್ದೇಶ ದೇವರ ವಾಕ್ಯಕ್ಕೋಸ್ಕರ, ಯೇಸು ಕ್ರಿಸ್ತನಿಗೆ ಹೇಳಿದಂಥ ಸಾಕ್ಷ್ಯ ನಿಮಿತ್ತ ಆತನು ಆ ಸ್ಥಳಕ್ಕೆ ಆತನು ಹೋಗಿದ್ದೆಂಬುದಾಗಿ ಅಲ್ಲಿ ಹೇಳುವಂಥದ್ದು ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯಕ್ಕಾಗಿ ನಾವು ನಿಲ್ಲುವಾಗ, ದೇವರ ವಾಕ್ಯವನ್ನು ನಂಬುವಾಗ, ಆ ವಾಕ್ಯದಲ್ಲಿ ನಿಲ್ಲುವಾಗ ನಮಗೆ ಹಿಂಸೆ 100% ಈ ಲೋಕದಿಂದ ಬರುತ್ತದೆ. ಸತ್ಯಕ್ಕಾಗಿ ನಾವು ನಿಲ್ಲುವಾಗ ನಮಗೆ ಲೋಕದಿಂದ ಹಿಂಸೆ 100% ಬರುತ್ತದೆ ಪ್ರಿಯರೇ. ಅನೇಕರಿಗೆ ಸಾಕ್ಷ್ಯಗಳಿರ್ಬೋದು. ನನ್ನ ಜೀವಿತದ್ದೇ ಸಾಕ್ಷಿ ಉಂಟು. ನಾನು ಒಂದು ಸಮಯ ಇತ್ತು, ಕೈಯಲ್ಲಿ ಮಾರಕವಾದ ಆಯುಧಗಳನ್ನು ಇಟ್ಕೊಳ್ತಾ ಇದ್ದೆ. ಭಯಂಕರವಾದ ಜಗಳಗಳು, ಗುಂಡಾಗಿರಿ ಅಂತ ಒಂದು ಜೀವಿತ ನನ್ನದಾಗಿತ್ತು. ಒಂದು ಲೋಕಕ್ಕೆ ಬೇಡದಂಥ ವ್ಯಕ್ತಿ ನಾನಾಗಿದ್ದೆ ಪ್ರಿಯರೇ. ಭಯಂಕರ ಮದ್ಯಪಾನ ಮಾಡ್ತಾ ಇದ್ದೆ. ಅಂಥ ಒಂದು ಜೀವಿತ ನನ್ನದಾಗಿತ್ತು. ಆ ಸಮಯದಲ್ಲಿ ನನಗೆ ಯಾರು ಕೂಡ ವಿರೋಧಿಸಲಿಲ್ಲ. ಇವತ್ತು ತಂದೆ ಕೂಡ ನನಗೆ ವಿರೋಧಿಸಲಿಲ್ಲ. ಸುಮ್ಮನೆ ಯಾವಾಗಿದ್ರು ಬೈತಿದ್ರು, ಏನೋ ಕಂಪ್ಲೇಂಟ್ ಬಂದರೆ ಅಷ್ಟೇ. ಆದರೆ ಯಾವ ದಿವಸ ನನ್ನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿ ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿದೆ, ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿನ ದೀಕ್ಷೆ ತೆಗೆದುಕೊಂಡೆ, ಆ ಸಮಯದಲ್ಲಿ ಮೊದಲು ನನಗೆ ವೈರಿಯಾದದ್ದು ನನ್ನ ತಂದೆ. ಪಾಪ ಅವರು ತಪ್ಪಲ್ಲ, ಕಾರಣ ಅವರು ಬೆಳೆದು ಬಂದ ರೀತಿ ಆಗಿತ್ತು. ನಾವು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದ್ರು, ರೋಮನ್ ಕ್ಯಾಥಲಿಕ್ ಕುಟುಂಬದಲ್ಲಿ ನಾನು ಹುಟ್ಟಿ ಬೆಳೆದವರು. ನಾವು ತುಂಬ ಭಕ್ತಿವಂತರಾಗಿದ್ದರು ತಂದೆ. ಆದರೆ ರೋಮ 10ನೇ ಅಧ್ಯಾಯ 1-3 ವಾಕ್ಯದ ಹೇಳಿದ ಪ್ರಕಾರ ಆ ಭಕ್ತಿ, ಅವ್ರು ತುಂಬ ಭಕ್ತಿ ಇದ್ರೂ ಕೂಡ ಭಕ್ತಿ ಜ್ಞಾನಾನುಸಾರವಾದ ಭಕ್ತಿ ಆಗಿರಲಿಲ್ಲ. ಅಂದರೆ ವಾಕ್ಯಕ್ಕೆ ಆಧಾರವಾದ ಭಕ್ತಿ ಆಗಿರಲಿಲ್ಲ. ಅದು ದೇವರ ವಾಕ್ಯದ ವಚನಕ್ಕೆ ಅನುಸಾರವಾದ ಭಕ್ತಿ ಆಗಿರಲಿಲ್ಲ. ಒಂದು ವಾಕ್ಯದ ಹೊರಗಿರುವಂಥ ಭಕ್ತಿ ಆಗಿತ್ತು. ಅದನ್ನು ಅವರು ಕಲಿಸಿಕೊಡುವವರು ಅದನ್ನು ನಂಬಿಕೊಂಡು ಬಂದಿದ್ರು ಅವರು. ಹಾಗೆ ನಾವು ಕೂಡ ಹಾಗೆ ಬೆಳೆದು ಬಂದಿದ್ದೆವು. ಆದರೆ ಸುವಾರ್ತೆ ಸಿಕ್ಕಿದಾಗ, ನನಗೆ ಸತ್ಯ ಸುವಾರ್ತೆ ಸಿಕ್ಕಿದಾಗ ಅದನ್ನು ಅಕ್ಸೆಪ್ಟ್ ಮಾಡಿದೆ, ಅಂಗೀಕಾರ ಮಾಡಿಕೊಂಡೆ. ಆ ಯೇಸುವನ್ನು ರಕ್ಷಕನು ಒಡೆಯನಾಗಿ ಅಂಗೀಕರಿಸಿದೆ. ಆ ದಿವಸದಿಂದ ವಾಕ್ಯ ಓದುವಾಗ ಮತ್ತು ವಾಕ್ಯ ಕಲಿಯುವಾಗ ನನಗೆ ಗೊತ್ತಾಯಿತು, ನಾವು ಮಾಡುತ್ತಿರುವಂಥ ಕೆಲವು ಸಂಗತಿ ತಪ್ಪು. ನಾವು ವಿಗ್ರಹಾರ್ಧನೆ ನಾವೇ ಮಾಡ್ತಾ ಇದ್ದೇವೆ.
ದೇವರಿಗೆ ಕೊಡುವಂಥ ಒಂದು ಮಹಿಮೆಯನ್ನು ನಾವು ಬೇರೆ ಸಂತರಿಗೋ ಮರಿಯಳಿಗೋ ಬೇರೆ ಯಾರಿಗೂ ಕೊಡ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ವಿಮೋಚನಕಾಂಡ 20ನೇ ಅಧ್ಯಾಯ 1-3 ವಾಕ್ಯ, ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರ್ದಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದರೆ ಕೊಂಕಣಿಯಲ್ಲಿ ಎಕನಿಸ ದೇವ ಮಾಂದ್ಯ ಅಂತ ಹೇಳುವಂಥ ಆ ವಾಕ್ಯ, ನಾವು ಎಷ್ಟು ದೇವರಿಗೆ ಎಷ್ಟು ಜನರಿಗೆ ಮಾನ ಕೊಡ್ತಾ ಇದ್ದೇವೆ, ದೇವರ ಸ್ಥಳದಲ್ಲಿ ಯಾರನ್ನೆಲ್ಲ ಇಟ್ಟಿದ್ದೇವೆ, ಆವಾಗ ಸತ್ಯ ಗೊತ್ತಾಯಿತು. ಒಬ್ಬ ವ್ಯಕ್ತಿಗೆ ಸತ್ಯ ಗೊತ್ತಾದಾಗ, ಸತ್ಯದ ಪ್ರಕಟಣೆ ಸಿಕ್ಕಿದಾಗ ಅವನು ಸತ್ಯಕ್ಕಾಗಿ ನಿಂತೇ ನಿಲ್ಲುತ್ತಾನೆ. ಇಷ್ಟೆಲ್ಲ ದೇವ ಭಕ್ತರು ಸತ್ತಿದಾರಲ್ಲ, ಪ್ರವಾದಿಗಳು ಸತ್ತಿದಾರಲ್ಲ, ಯಾಕೆ? ಸತ್ಯಕ್ಕಾಗಿ ನಿಂತ ಕಾರಣ. ಡ್ಯಾನಿಯಲ್ ಆಗಿರ್ಬೋದು, ಶದ್ರಕ್ ಮೆಷಕ್ ಅಬೇದ್ನೆಗೋ ಆಗಿರ್ಬೋದು, ಯಾಕೆ ಅವರಿಗೆ ಹಿಂಸೆ ಉಂಟಾಯಿತು? ದಾನಿಯೆಲ್ಲ ಯಾಕೆ ಸಿಂಹದ ಗವೆಗೆ ಹಾಕಲ್ಪಟ್ಟ? ಯಾಕೆ ಶದ್ರಕ್ ಮೆಷಕ್ ಅಬೇದ್ನೆಗೋ ಯಾಕೆ ಉರಿಯುವ ಬೆಂಕಿಗೆ ಹಾವಿಗೆ ಅಲ್ಲಿ ಹಾಕಲ್ಪಟ್ಟರು? ಯಾಕೆ? ಸತ್ಯಕ್ಕಾಗಿ ನಿಂತ ಕಾರಣ, ವಾಕ್ಯಕ್ಕಾಗಿ ನಿಂತ ಕಾರಣ. ನಾವು ಬೆಳೆದು ಬಂದ ರೀತಿ ಬೇರೆ ಆಗಿತ್ತು. ಭಕ್ತಿ ನಮಗೆ ದೇವರ ವಾಕ್ಯ ಗೊತ್ತಿರಲಿಲ್ಲ. ವಾಕ್ಯ ಕಲಿಸಬೇಕಾದ ವಾಕ್ಯ ಕಲಿಸದೆ ಬೇರೆ ರೀತಿಯ ಎಲ್ಲ ಭಕ್ತಿಯ ಕಾರ್ಯಗಳು, ಅಂದರೆ ಅಂಧ ಭಕ್ತಿ ಎಂಬುದಾಗಿ ಹೇಳ್ತಾರೆ, ಅದೆಲ್ಲ ಕಲಿಸಿಕೊಟ್ಟಿದ್ರು. ನನಗೆ ಗೊತ್ತಾಯಿತು, ವಾಕ್ಯ ಓದುವಾಗ ಸತ್ಯ ಗೊತ್ತಾಯಿತು. ನಾನು ನಿಜ ದೇವರಿಗೆ ಮಾತ್ರ ಮಾನ ಸಲ್ಲಿಸಬೇಕು, ಆತನನ್ನು ಮಾತ್ರ ಆರಾಧಿಸಬೇಕು, ತ್ರಿಯೇಕ ದೇವರನ್ನು ಮಾತ್ರ ಆರಾಧಿಸಬೇಕು, ಆತನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಆರಾಧಿಸಬಾರದು, ಅವರೊಟ್ಟಿಗೆ ಪ್ರಾರ್ಥನೆ ಮಾಡಬಾರ್ದು. ಮಧ್ಯಸ್ಥನು ನಮ್ಮ ತಂದೆಯ ದೇವರ ಮಧ್ಯದಲ್ಲಿ ಕರ್ತನ ಯೇಸುಸ್ವಾಮಿ ಮಾತ್ರ. ಈ ಸತ್ಯ ನನಗೆ ಗೊತ್ತಾಯಿತು. ಗೊತ್ತಾದಾಗ ನಾನು ಏನು ಮಾಡಿದೆ? ಸತ್ಯಕ್ಕಾಗಿ ನಿಂತೆ. ಆವಾಗ ಏನಾಯಿತು? ತಂದೆ ಏನು ಯೋಚನೆ ಮಾಡಿದಂದ್ರೆ, ಇವನ ಮೈಂಡ್ ವಾಶ್ ಆಗಿದೆ, ಇವನು ಏನೋ ಒಂದು ಬ್ರೈನ್ ವಾಶ್ ಆಗಿದೆ, ಇವನು ಏನೋ ನಮ್ಮ ಧರ್ಮದ ಪ್ರಕಾರ ಜೀವಿಸ್ತಾ ಇಲ್ಲ, ಹಲಲಿಯ ಎಂಬುದಾಗಿ ಹಾಗೆ ಯೋಚಿಸಿ ಅವರು ವಿರೋಧವಾಗಿ ನಿಂತರು. ಹಾಗೆ ಅನೇಕರಿಗೆ ವಿರೋಧವಾಗಿ ಅನೇಕರು ನಿಲ್ತಾರೆ. ಕಾರಣ ಏನಂದರೆ, ಪಾಪ ಅವ್ರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಯಾಕಂದರೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟು ಅವ್ರಿಗೆ ಏನೂ ಗೊತ್ತಿಲ್ಲ. ಈಗಲೂ ಕೇಳಿ, ಕ್ರೈಸ್ತರೆಂಬುದಾಗಿ ಹೇಳುವಂಥವರಿಗೆ ನೀವು ಒಂದು ಮಧ್ಯದ ಯಾವುದು ಪುಸ್ತಕ ಹೇಳಿ, ಒಂದು ವಿಮೋಚನಕಾರ ತೆಗೀರಿ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಹುಡುಕ್ತಾರೆ. ಅವರು ಹೊಸ ಒಡಂಬಡಿಕೆ ಯಾವುದೋ ಒಂದು ಪುಸ್ತಕ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಹುಡುಕ್ತಾರೆ. ಕಾರಣ ಸತ್ಯವೇದ ಏನಿದೆ ಅವ್ರಿಗೆ ಗೊತ್ತೇ ಇಲ್ಲ, ಓದುವುದೇ ಇಲ್ಲ. ಸತ್ಯವೇದ ಓದುವುದಾಗೆ ಎನ್ಕರೇಜ್ ಮಾಡುವುದಿಲ್ಲ, ಕಲಿಸಿಕೊಡುವವರು ಕಲಿಸಿಕೊಡುವುದಿಲ್ಲ. ಇದರಿಂದ ಏನಾಗಿದೆ? ವಾಕ್ಯದ ಅಜ್ಞಾನ ಉಂಟಾಗಿದೆ. ಕ್ರೈಸ್ತರೆಂದು ಹೇಳುವವರಿಗೆ ಅಜ್ಞಾನ ಉಂಟಾಗಿ ಯಾರು ಸತ್ಯ ತಿಳ್ಕೊಂಡು ಸತ್ಯಕ್ಕಾಗಿ ನಿಲ್ತಾರಲ್ಲ, ವಾಕ್ಯಕ್ಕಾಗಿ, ಅವರನ್ನು ವಿರೋಧಿಸುತ್ತಾರೆ, ಅವರಿಗೆ ಹಿಂಸೆ ಪಡಿಸುತ್ತಾರೆ. ಈ ರೀತಿಯಲ್ಲಿ ಹಿಂಸೆ ಎದ್ದೇಳುತ್ತದೆ ಪ್ರಿಯರ್. ಈ ರೀತಿಯ ವಿರೋಧಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಅವನು ನಮ್ಮ ಹಾಗೆ ವಿಗ್ರಹಾರಾಧನೆ ಮಾಡುವುದಿಲ್ಲ, ಅವನು ನಮ್ಮ ಹಾಗೆ ಅಂತರಿಗೆಲ್ಲ ಆರಾಧನೆ ಮಾಡುವುದಿಲ್ಲ ಎಂಬುದು ವಿರೋಧಿಸಲಿಕ್ಕೆ ವಾಕ್ಯದ ಏನು ಬಯಲ್ಪಟ್ಟಿದೆ ಅದು ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಆವಾಗ ವಿರೋಧ ಬರ್ತದೆ. ನನ್ನ ತಂದೆ ಕೂಡ ನನ್ನನ್ನು ವಿರೋಧಿಸಿದ್ರು ಪ್ರಿಯರ್. ತುಂಬ ಉಪದ್ರವಗಳು ಆ ಸಮಯದಲ್ಲಿ ಉಂಟಾಯಿತು. ಒಂದು ವಾರದಲ್ಲಿ 3-4 ದಿವಸ ಮನೆಯಿಂದ ನಮಗೆ ಹೊರಗೆ ಆಗ್ತಾಯಿದ್ರು. ಮತ್ತು ತುಂಬ ಕುಡಿದು ಬರ್ತಾಯಿದ್ರು. ತುಂಬ ಅಂದರೆ ತುಂಬ ಕುಡಿದು ಬರೋದು. ಬೆಳಿಗ್ಗೆ 4 ಗಂಟೆಗೆ ಅವ್ರು ಎದ್ದು ಕುಡಿಯೋದಕ್ಕೆ ಹೋದರೆ ಆವಾಗ ಇದಿತ್ತು, ಮದ್ಯದ ಅಂಗಡಿ ಇತ್ತು, ಸಾರಾಯಿ ಅಂಗಡಿಗಳಿತ್ತು, ನಮ್ಮ ಮನೆ ಹತ್ರ ನಿಂತು ಅಲ್ಲಿ ಹೋಗಿ ಅವ್ರನ್ನ ಎಬ್ಬಿಸಿ ಕುಡಿತಾ ಇದ್ರಂತೆ. ರಾತ್ರಿ 12 ಗಂಟೆ ಅವ್ರು ಕುಡಿದು ಬಂದು ಜಗಳ ಮಾಡೋದು, ಗಲಾಟೆ ಮಾಡೋದು, ಬೈಬಲ್ ಬಿಸಾಡೋದು, ಬೈಬಲ್ ಹರಿದು ಬಿಸಾಡೋದು, ಬೆಂಕಿಗೆ ಹಾಕೋದು. ಮನೆಯಲ್ಲಿ ಬೈಬಲ್ ಓದಲಿಕ್ಕಿಲ್ಲ, ಬೈಬಲ್ ಇಡಲಿಕ್ಕಿಲ್ಲ, ಯೇಸುವಿನ ಹೆಸರು ತೆಗಿಲಿಕ್ಕಿಲ್ಲ. ಮನೆಯಲ್ಲಿ ಕೇವಲ ಮರಿಯಳ ಹೆಸರು ಮಾತ್ರ ತೆಗೆಯಬೇಕು, ಯೇಸುವಿನ ಹೆಸರು ತೆಗೆಯಬಾರದು. ಪ್ರೈಸ್ ದ ಲಾರ್ಡ್ ಜೀಸಸ್ ಅಂತ ಹೇಳ್ಬಾರ್ದು, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ಬಾರ್ದು. ಆ ರೀತಿಯ ಭಯಂಕರ ಹಿಂಸೆ ಇತ್ತು ಪ್ರಿಯರೇ. ಯಾವ ಒಬ್ಬ ಕ್ರೈಸ್ತ ವಿಶ್ವಾಸಿ ನಮಗೆ ಫೋನ್ ಮಾಡುವಾಗಿರಲಿಲ್ಲ. ಅವಾಗ ಲ್ಯಾಂಡ್ ಫೋನ್ಗಳಿತ್ತು, ಫೋನ್ ಮಾಡುವ ಆಗಿಲ್ಲ ಮನೆಗೆ. ಯಾರು ಮನೆಗೆ ಕ್ರೈಸ್ತ ವಿಷಯ ಬರಲಿಕ್ಕಿಲ್ಲ. ಭಯಂಕರ ಅಂತ ಉಪದ್ರವ ಇತ್ತು ಪ್ರಿಯರು. ನಾವು ತಿನ್ನುವಂಥ ಅನ್ನದಲ್ಲಿ ಮನುಷ್ಯನ ಮಲ ಕುಡಿದು ಬಂದು ಮನುಷ್ಯನ ಮಲ, ದನದ ಮಲ ಹಾಕ್ತಿದ್ರು. ನಾವು ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇತ್ತು. ಆ ರೀತಿಯ ಒಂದು ಉಪದ್ರವ ನಮಗೆ ಬಂತು. ಆದರೂ ಸತ್ಯಕ್ಕಾಗಿ ಕೊನೆಯವರೆಗೆ ನಿಂತ ನಿಮಿತ್ತ, ಎಷ್ಟೆಲ್ಲ ಉಪದ್ರವಗಳು ಬಂದರೂ ಸತ್ಯಕ್ಕಾಗಿ ನಿಂತ ನಿಮಿತ್ತವಾಗಿ ಕರ್ತನು ಇವತ್ತು ನಮ್ಮನ್ನು ಮಾನಿಸಿದ್ದಾನೆ. ಸೇವೆಯನ್ನು ಕೂಡ ಇವತ್ತು ಆಶೀರ್ವಾದ ಮಾಡಿದ್ದಾನೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತಾನೆ. ಇವತ್ತು ಯೇಸುವನ್ನು ಅಂಗೀಕಾರ ಮಾಡುವಾಗ ನಿಮಗೆ ಉಪದ್ರವ ಖಂಡಿತ ಬರ್ತದೆ. ಯಾಕಂದರೆ 2 ತಿಮೋಥೆಯ 3:12 ಹೇಳ್ತದೆ, 2 ತಿಮೋಥಿ 3:12 ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಸಿಕ್ಕಿದ್ರೆ ಓದ್ಬೋದು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಯಾರೆಲ್ಲ ಮನಸ್ಸು ಮಾಡ್ತಾರಲ್ಲ ಅವರಿಗೆ ಹಿಂಸೆ 100% ಬಂದು, ಸದ್ಭಕ್ತರು ಸತ್ಯಭಕ್ತರಾಗಿ ಯಾರೆಲ್ಲ ಜೀವಿಸುವುದಕ್ಕೆ ತೀರ್ಮಾನ ತಗೊಳ್ತಾರಲ್ಲ ಅವರಿಗೆ ಈ ಲೋಕದಿಂದ ವಿರೋಧ ಬರ್ತದೆ, ಈ ಲೋಕದ ಹಿಂಸೆ ಬರ್ತದೆ. ಯಾಕೆ ಗೊತ್ತುಂಟಾ? ಒಂದು ವಾಕ್ಯ ಓದುವ. ಯೋಹನ್ನನ ಸುವಾರ್ತೆ 3ನೇ ಅಧ್ಯಾಯ 19-20 ವಾಕ್ಯದಿಂದ ಓದುವ.
ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. ಕತ್ತಲೆಯನ್ನು ಹೆಚ್ಚಾಗಿ, ಬೆಳಕು ಯಾರು? ಯೇಸು ಸ್ವಾಮಿ. ಕತ್ತಲೆ ಸೈತಾನ ಕಾರ್ಯಗಳು, ಪಾಪ ಕಾರ್ಯಗಳು, ಅದು ಕತ್ತಲೆಗೆ ಸೂಚನೆಯಾಗಿದೆ. ಬೆಳಕಿನ ಕಾರ್ಯಗಳು ನೀತಿ, ಸಮಾಧಾನ, ಪರಿಶುದ್ಧತೆ ಮತ್ತು ದೇವರಿಗೆ ಸೂಚನೆಯಾಗಿದೆ. ಮುಂದೆ ಓದಿ. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಯಾಕೆ ಅವರು ಬೆಳಕಿಗೆ ಬರಲ್ಲ? ಒಂದು, ಕೆಟ್ಟದನ್ನು ಪ್ರೀತಿ ಮಾಡುವ ನಿಮಿತ್ತ, ಅವರ ಕೃತ್ಯಗಳು ಕೆಟ್ಟದಾಗಿರುವ ನಿಮಿತ್ತವಾಗಿ ಅವರು ಬೆಳಕಿಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಸತ್ಯ ಮಾರ್ಗ ನಡೆಯುವುದಕ್ಕೆ ಅವರು ಇಷ್ಟಪಡುವುದಿಲ್ಲ. ಯೇಸು ಕ್ರಿಸ್ತನ ಮಾರ್ಗ ನಡೆಯುವುದಕ್ಕೆ ಇಷ್ಟಪಡುವುದಿಲ್ಲ ಪ್ರಿಯರೇ. ಆದ ಕಾರಣ ನಾವು ಸತ್ಯವನ್ನು ಒಂದಲ್ಲ ಒಂದು ಸಾರಿತುಕೊಳ್ಬೇಕು. ಭಕ್ತಿ ಪ್ರಕಾರ, ಸತ್ಯ ಪ್ರಕಾರ ಜೀವಿತ ತೀರ್ಮಾನ ತಗೊಳ್ಳುವಾಗ ವಿರೋಧಗಳು ಬರ್ತದೆ, ಹಿಂಸೆಗಳು ಬರ್ತದೆ, ತೊಂದರೆಗಳು ಬರ್ತದೆ. ನೋಡಿ, ಎಲ್ಲ ನಾವು ಅಪೊಸ್ತಲರು ಆಗಿರ್ಬೋದು, ಆದಿಸಭೆ ಕ್ರೈಸ್ತ ವಿಶ್ವಾಸಿಗಳ ಹೇಗೆ ಸತ್ತರು? ಉಪದ್ರವದಿಂದ ಅನೇಕರು ಸತ್ತಿದ್ದಾರೆ, ಹಿಂಸೆಯಿಂದ ಸತ್ತಿದ್ದಾರೆ, ಜನರನ್ನು ಕೊಂದು ಹಾಕಿದ್ದಾರೆ. ಕಾರಣ ಏನು? ಅವ್ರು ಯಾರು ಉಪದ್ರ ಕೊಟ್ಟರೆ ಇವರಿಗೆ, ಲೋಕದವರಿಗೆ ಇಲ್ಲ, ಸತ್ಯವನ್ನು ಸಾರಿದರು. ಅವರು ಸಾರಿದ ಸತ್ಯ, ಅವ್ರು ಸ್ವಾರ್ಥನೇ ಹೇಳಿದ್ರು, ಸತ್ಯ ಸಾರಿದ್ರು, ಸತ್ಯಕ್ಕಾಗಿ ನಿಂತರು. ಅದಕ್ಕಾಗಿ ಅವ್ರಿಗೆ ಏನು ಬಂತು? ಹಿಂಸೆ ಬರುವುದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸತ್ಯಕ್ಕಾಗಿ ನಿಂತಾಗ ಈ ಲೋಕದಲ್ಲಿ ಹಿಂಸೆ ಉಂಟಾಗುತ್ತದೆ ಪ್ರಿಯರೇ. ನಾವು ಅಪೊಸ್ತಲಕತೆ 4ನೇ ಅಧ್ಯಾಯ 1-4 ವಾಕ್ಯ ಓದುವ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 4:1-4. ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರು ಎಂಬುದನ್ನು ಯೇಸುವಿನ ಯೇಸು ಕ್ರಿಸ್ತನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು ದೇವಾಲಯದ ಅಧಿಪತಿಯು ಸದ್ದುಕಾಯರು ಅಸಮಾಧಾನ ಪಡ್ತಾ. ನೋಡಿ, ಯಾವುದಕ್ಕೆ ಅಸಮಾಧಾನ ಪಡ್ತಾ ಇದ್ದಾರೆ? ನಿರೀಕ್ಷೆ ಕುರಿತು ಅವರು ಮಾತಾಡಿದಾಗ ಸೈತಾನ ಎಲ್ಲಿ ವಿರೋಧಿಸುವುದು ಗೊತ್ತುಂಟ? ನಾವು ನಿರೀಕ್ಷೆಗೋಸ್ಕರ ನಿಲ್ಲುವಾಗ, ಒಬ್ಬ ವ್ಯಕ್ತಿ ನಿರೀಕ್ಷೆಗಾಗಿ ನಿಲ್ಲುವಾಗ ಸೈತಾನ ಸಹಿಸಲ್ಲ. ನಿರೀಕ್ಷೆಗಾಗಿ ನಿಲ್ಲುವಾಗ, ಒಬ್ಬ ವ್ಯಕ್ತಿ ನಿರೀಕ್ಷೆಯಲ್ಲಿ ನಿಲ್ಲುವಾಗ ಅವನು ಸುಮ್ಮನಿರಲ್ಲ, ಅವನು ವಿರೋಧಿಸುತ್ತಾನೆ. ಅಲ್ಲಿವರೆಗೆ ಸುಮ್ಮನಿರ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ಒಳಗೆ ನಿರೀಕ್ಷೆ ಬಂತು, ಜೀವವುಳ್ಳ ನಿರೀಕ್ಷೆ ಯಾವಾಗ ಬರ್ತದಲ್ಲ, ಆ ನಿರೀಕ್ಷೆಗೋಸ್ಕರ ನಿಲ್ತಾನಲ್ಲ, ಜೀವಿಸ್ತಾನಲ್ಲ, ಅವಾಗ ಸೈತಾನ ಅವನು ವಿರೋಧಿಸಲಿಕ್ಕೆ ಆರಂಭ ಮಾಡ್ತಾನೆ. ಓಕೆ, ಮುಂದೆ ಓದಿ. ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಅವ್ರು ಏನು ಉಪದ್ರವ ಮಾಡಿದ್ದಾರೆ, ಏನು ಅಪರಾಧ ಮಾಡಿದ್ದಾರೆ? ಏನು ಮಾಡಲಿಲ್ಲ. ಅವರು ಸತ್ಯವನ್ನು ಸಾರಿದ್ರು, ನಿರೀಕ್ಷೆ ಕುರಿತು ಮಾತಾಡಿದ್ರು. ಬಂದು ಅವರನ್ನು ಹಿಡಿದು ಆಗಲೇ ಸಾಯಂಕಾಲವಾದದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಆದರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ನಾವು ಇನ್ನು ಮುಂದಕ್ಕೆ ಹೋಗುವುದಾದರೆ ಇನ್ನು ಅನೇಕ ವಾಕ್ಯ ಓದ್ಬೋದು. 13-20 ವಾಕ್ಯಕ್ಕೆ ಬೆಲೆ ಅದೇ ಅಧ್ಯಾಯದಲ್ಲಿ ಅಪೊಸ್ತಲಕತೆ 4:13-20. ಅವರು ಪೇತ್ರ ಯೋಹನ್ನರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣ ಎಂದು ತಿಳಿದು ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಅವರು ಬೆದರಿಸುವಂತದ್ದು ನೋಡ್ತೇವೆ ನಾವಲ್ಲಿ. ಓದಿ. ಪೇತ್ರ ಯೋಹನ್ನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡಿ, ಇವರೆಲ್ಲರೂ 10 ವರ್ಷ 12 ವರ್ಷ ಓದಿದವರು. ಈಗ ಈ ಪೇತ್ರ ಯೋಹನ್ನರು ಯಾರು? ವಿದ್ಯಾಭ್ಯಾಸನೂ ಇಲ್ಲ, ಶಾಸ್ತ್ರಾಭ್ಯಾಸನೂ ಇಲ್ಲ. ಅವರಿಗೆ ವಿದ್ಯಾಭ್ಯಾಸನೂ ಇಲ್ಲ, ಅಂಗುಟ್ಟ ಚಾಪ್. ಓಕೆ, ಮುಂದೆ ಓದಿ. ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರು ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತಾಡಲಾರದೆ ಆಗ್ತಾ ಇಲ್ಲ. ನೋಡಿ, ಇವತ್ತು ಅನೇಕ ದೇವ ಸೇವಕರು ಪ್ರಾರ್ಥಿಸುವಾಗ ಅದ್ಭುತ ನಡೀತದೆ. ನಮ್ಮ ಸಭೆಯಲ್ಲಿ ಯೇಸುಪುರದಲ್ಲಿರುವ DJ ಬೆಥೆಲ್ ಸಭೆಯಲ್ಲಿ ಕೂಡ ಪ್ರತಿ ದಿವಸ ಅದ್ಭುತ ದೇವರು ಮಾಡ್ತಾ ಇದ್ದಾನೆ.
ಅನೇಕ ರೋಗಿಗಳು ಸೌಖ್ಯ ಹೊಂದುತ್ತಾ ಇದ್ದಾರೆ, ಮಾಟ ಮಂತ್ರ ಬಾಧಿತರು ಬಿಡುಗಡೆ ಹೊಂದ್ತಾ ಇದ್ದಾರೆ, ಅನೇಕ ದುರಾತ್ಮಗಳು ಬಿಟ್ಟು ಹೋಗ್ತಾ ಇವೆ, ಅನೇಕರಿಗೆ ಒಂದು ಸೌಖ್ಯ ಆಗುವುದನ್ನು ಕಾಣ್ತಾ ಇದ್ದೇವೆ ನಾವು. ಅಂದರೆ ಅನೇಕರಿಗೆ ಮಾತಾಡಲಿಕ್ಕೆ ಇಲ್ಲ, ಕಾರಣ ದೇವರು ಮಾಡ್ತಾ ಇದ್ದಾನೆ ಅದ್ಭುತ. ಮಾಡುವಂಥದ್ದು ಸಭಾಪಾಲಕರು, ಯಾವುದೇ ಸಭೆಯ ವಿಶ್ವಾಸಗಳು ಅಲ್ಲ, ಯಾರು ಮಾಡುವಂಥದ್ದು ದೇವರು ಮಾಡ್ತಾನೆ, ಯೇಸ್ವಾಮಿ ಮಾಡ್ತಾನೆ ಅಂತ. ಯೇಸ್ವಾಮಿ ಜೀವಿಸ್ತಿದ್ದಾನೆ, ಆತನೇ ಅದ್ಭುತ ಮಾಡುವಂಥದ್ದು. ಈಗ ಅಲ್ಲಿ ಹುಟ್ಟು ಕುಂಟ ಒಬ್ಬ ಗುಣ ಆಗಿದ್ದಾನೆ, ಇವರ ಸೇವೆ ಮೂಲಕ ಅಪೊಸ್ತಲರ 3ನೇ ಅಧ್ಯಾಯದ 1ನೇ ವಾಕ್ಯದ ಓದುವುದಾದ್ರೆ ಅಲ್ಲಿ ಗುಣ ಹೊಂದಿದ್ದಾನೆ, ಅವನು ಮುಂದುಗಡೆ ನಿಂತಿದ್ದಾನೆ. ಇದು ಅಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಆಗುವುದಿಲ್ಲ, ಇದು ಸುಳ್ಳು ಅಂತ ಹೇಳಲಿಕ್ಕೆ ಆಗಲ್ಲ, ಕಾರಣ ಅವನು ಹುಟ್ಟು ಕುಂಟ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರೂ ಕಂಡವರೇ ಆತನನ್ನು. ಓಕೆ, ಮುಂದೆ ಓದಿ. ಏನು ಮಾತಾಡಲಾರದೆ ಇದ್ದರು ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು ಈ ಮನುಷ್ಯರಿಗೆ ನಾವೇನು ಮಾಡೋಣ ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕವಾಗಿ ನಡೆಯುತ್ತೆಂಬುದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದೆ ಅಷ್ಟೇ. ಅದು ಆಗಲಿಲ್ಲ ಎಂಬುದಕ್ಕೂ ಆಗದು. ಆದರೆ ಇದು ಜನರಲ್ಲಿ ಇನ್ನು ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯೇಸು ಎಂಬ ಹೆಸರನ್ನು ಎತ್ತಿ ಯಾರ ಸಂಗಡಲು ಮಾತಾಡಬಾರದೆಂದು. ಯೇಸುವಿನ ಹೆಸರನ್ನು ಎತ್ತಿ ಮಾತಾಡಿದ್ರೆ ಏನಾಗುತ್ತದೆ? ಜನರು ಮಾನಸಾಂತರ ಪಡುತ್ತಾರೆ, ಜನರ ಜೀವಿತ ಬದಲಾಗುತ್ತದೆ. ಅದು ಮಾತ್ರವಲ್ಲ, ಅವರ ನಂಬಿಕೆ ಇಲ್ಲದವರಿಗೆ, ನಿರೀಕ್ಷೆ ಇಲ್ಲದವರಲ್ಲಿ ನಂಬಿಕೆ ಮತ್ತು ನಿರೀಕ್ಷೆ ಹುಟ್ಟುತ್ತದೆ. ಪ್ರಿಯರೇ, ಓಕೆ, ಮುಂದೆ ಓದಿ. ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡ ಒಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲು ಮಾಡಿದ್ರೆ ಏನಾಗ್ತದೆ? ಯೇಸುವಿನ ಹೆಸರನ್ನು ಎತ್ತಿ ಮಾತಾಡಿದರೆ ಯೇಸು ಅಲ್ಲಿ ಕಾರ್ಯ ಮಾಡ್ತಾರೆ. ಮಾತ್ರವಲ್ಲ, ಉಪದೇಶ ಮಾಡಿದ್ರೆ ಏನಾಗ್ತದೆ? ಜನರಿಗೆ ಸತ್ಯ ಗೊತ್ತಾಗುತ್ತದೆ, ಅವರ ಆತ್ಮಿಕ ಕಣ್ಣುಗಳು ತೆರೆಯುತ್ತದೆ. ಅದಕ್ಕಾಗಿ ಉಪದೇಶನೇ ಮಾಡಬೇಡಿ ಅಂತ ಹೇಳಿದ್ರೆ, ಯೇಸುವಿನ ಹೆಸರನ್ನೇ ಎತ್ತಿ ಮಾತಾಡಬೇಡಿ ಅಂತ ಹೇಳಿದ್ರೆ ಸಾಕಲ್ಲ, ಮುಗೀತಲ್ಲ ಅಲ್ಲಿ. ಸೈತಾನ ಎಷ್ಟು ಚತುರ ನೋಡಿ ಪ್ರಿಯರೇ. ಓಕೆ, ಮುಂದೆ ಬೇರೆ ಏನು ಬೇಕಾದ್ ಮಾತಾಡಿ, ಕ್ರಿಕೆಟ್ ಬಗ್ಗೆ ಮಾತಾಡಿ, ಪೊಲಿಟಿಕಲ್ ಬಗ್ಗೆ, ರಾಜಕೀಯ ಬಗ್ಗೆ ಮಾತಾಡಿ, ಅಥವಾ ಫುಟ್ಬಾಲ್ ಬಗ್ಗೆ ಮಾತಾಡಿ, ಅಥವಾ ಬೇರೆ ಲೋಕದ ಏನೆಲ್ಲ ನಡೆಯುತ್ತದೆ ಅವೆಲ್ಲ ಮಾತಾಡಿ, ಏನು ತೊಂದರೆ ಇಲ್ಲ. ನಾವು ಕೂತ್ಕೊಂಡು ಗಂಟೆ ಕಟ್ಟಲಿ ಕೇಳ್ತೇವೆ. ಈ ಒಂದು ವಿಷಯವನ್ನು ಮಾತಾಡಬೇಡಿ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಬೇಡಿ, ಮತ್ತು ಉಪದೇಶವನ್ನು ಮಾಡಬೇಡಿ, ವಾಕ್ಯದ ಉಪದೇಶವನ್ನು ಮಾಡಬೇಡಿ. ಇವತ್ತು ಜನರಲ್ಲಿ ನಾವು ನೋಡುವಂಥ ಮುಖ್ಯ ಕಾರ್ಯ. ಓಕೆ, ಮುಂದೆ ಓದಿ. ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹನ್ನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು. ಸತ್ಯ ಒಬ್ಬ ವ್ಯಕ್ತಿ ತಿಳ್ಕೊಂಡ್ರೆ ಉಂಟಲ್ಲ, ವಾಕ್ಯ ತಿಳ್ಕೊಂಡ್ರೆ ಉಂಟಲ್ಲ, ಜೀವ ಹೋದರೂ ಅವನು ಒಂದನೇದಾಗಿ ಸತ್ಯಕ್ಕಾಗಿ ನಿಲ್ತಾನೆ, ಎರಡನೇದಾಗಿ ನಾನು ಕಂಡು ಕೇಳಿದ್ದನ್ನು ಹೇಳದೆ ಇರಲ್ಲ. ಜೀವ ಹೋದರು ಸತ್ಯ ತಿಳ್ಕೊಂಡಿದ್ದ ವ್ಯಕ್ತಿ ಅದನ್ನು ಜನರಿಗೆ ಹೇಳದೆ ಇರಕ್ಕೆ ಸಾಧ್ಯವಾಗಲ್ಲ ಪ್ರಿಯರೇ. ಓಕೆ, ಮುಂದೆ ಓದಿ. ಎಂದು ಉತ್ತರ ಕೊಟ್ಟರು. ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೊಸ್ತಲರನ್ನು ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟರು. ನೋಡಿ ಇಲ್ಲಿ. ಓಕೆ, 5ನೇ ಅಧ್ಯಾಯ 40, 41, 42 ವಾಕ್ಯ ಓದಿ. ಆ ಪುಸ್ತಕ 5, 40, 41, 42. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಯಿಸಿ ಹೊಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಯೇಸು ಎಂಬ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡು
ಯೋಗ್ಯರೆಂದೆಣಿಸಿಕೊಂಡರೆಂದು ಸಂತೋಷಿಸುತ್ತಾ ಹಿರಿ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಇಲ್ಲಿ ನಾವು ನೋಡ್ತೇವೆ, ಹಲ್ಲೆಲೂಯಾ, ಅವರಿಗೆ ಬೆದರಿಸಿದರು, ಅಡ್ಡಿ ಮಾಡಿದರು, ಆದರೂ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ದೇವರಿಗೆ ಏನೆಲ್ಲ ಅವರಿಗೆ ಕೊಟ್ಟಿದ್ದಾನೋ ಅದನ್ನು ಅವರು ಸಾರ್ತಾ ಇರುವುದನ್ನು ಅಲ್ಲಿ ಕಾಣ್ತೇವೆ. ವಾಕ್ಯ ಸತ್ಯ ತಿಳಿದಂಥ ವ್ಯಕ್ತಿ ಅವನು ಸುಮ್ಮನೆ ನಿಂತುಕೊಳ್ಳಲ್ಲ ಪ್ರಿಯರೇ. ಆದರೆ ಸತ್ಯಕ್ಕಾಗಿ ನಿಲ್ಲುವಾಗ, ವಾಕ್ಯಕ್ಕಾಗಿ ನಿಲ್ಲುವಾಗ ಹಿಂಸೆ ಇದೆ, ಉಪದ್ರವ ಇದೆ, ವಿರೋಧ ಇದೆ. ಮತ್ತೆ 5:11 ಓದಿ, ಮ್ಯಾಥ್ಯೂ ಚಾಪ್ಟರ್ 5, 11, 12. ನನ್ನ ನಿಮಿತ್ತವಾಗಿ ನೋಡಿ, ಯಾರ ನಿಮಿತ್ತ? ಯೇಸು ಹೇಳ್ತಾ ಇದ್ದಾನೆ ಇಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗ್ತದೆ. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದ್ದಾರೆ. ಇವತ್ತು ನಮಗೆ ಹಿಂಸೆ ಬರ್ತಾ ಇದ್ರೆ ವಾಕ್ಯ ಹೇಳ್ತಾ ಇದೆ, ಯೇಸು ಹೇಳ್ತಾ ಇದ್ದಾನೆ, ನಿಮಗೊಂದು ಮುಂಚೆ ಪ್ರವಾದಿಗಳಿದ್ರಲ್ಲ, ಅಪೊಸ್ತಲ ಪೌಲ, ಪೇತ್ರ ಆಗಿರ್ಬೋದು, ಇವರೆಲ್ಲ ಶಿಷ್ಯರಾಗಿರ್ಬೋದು, ಹಳೆ ಒಬ್ಬರಿಗೆ ಪ್ರವಾದಿ, ಹೊಸ ಒಬ್ಬರಿಗೆ ಪ್ರವಾದಿಗಳಾಗಿರ್ಬೋದು, ಅವರಿಗೆಲ್ಲ ಇದೇ ರೀತಿ ಹಿಂಸೆ ಮಾಡಿದ್ದಾರೆ. ಇವತ್ತು ನಮ್ಮನ್ನು ಹಿಂಸೆ ಮಾಡಿಸೋದಾದ್ರೆ ಅದು ದೊಡ್ಡ ವಿಷಯವಲ್ಲ ಪ್ರಿಯರೇ. ನನ್ನ ನಿಮಿತ್ತ ನಿಮ್ಮನ್ನು ನಿಂದಿಸ್ತಾರೆ, ಹಿಂಸೆ ಪಡಿಸ್ತಾರೆ, ಕೆಟ್ಟದ ಆರೋಪ ಹೊರಿಸಿ, ಸುಳ್ಳಾಗಿ ಹೊರಿಸ್ತಾರೆ. ನೀವು ಧನ್ಯರಂತ ವಾಕ್ಯ ಹೇಳ್ತಾ ಉಂಟು. ವಾಕ್ಯ ಸ್ಪಷ್ಟವಾಗಿ ಹೇಳಿದೆ, ವಿರೋಧಗಳು ಬರ್ತದೆ. ಸತ್ಯಕ್ಕಾಗಿ ನಿಲ್ಲುವಾಗ, ಇದ್ರ ವಾಕ್ಯಕ್ಕಾಗಿ ನಾವು ನಿಲ್ಲುವಾಗ ಲೋಕ ನಮ್ಮನ್ನು ವಿರೋಧಿಸುತ್ತದೆ. ಸ್ವಂತ ಕುಟುಂಬದವರು ವಿರೋಧ ಮಾಡ್ತಾರೆ. ಕಾರಣ ಅವರಿಗೆ ಆ ಸತ್ಯ ಗೊತ್ತಾಗಲಿಲ್ಲ, ಆ ಪ್ರಕಟಣೆ ಸಿಗದಿರುವ ಕಾರಣ. ಅವರು ಬೆಳೆದು ಬಂದ ರೀತಿ ಹೇಗೆ, ವಾಕ್ಯದ ಆಧಾರದ ಭಕ್ತಿ ಅಲ್ಲ ಅವರಲ್ಲಿರುವಂಥದ್ದು. ಕಲಿಸಿಕೊಟ್ಟು ಬಂದಿದ್ದಾರಲ್ಲ, ಅದನ್ನೇ ಬಾಯ್ಪಾಠವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ವಾಕ್ಯದ ಪ್ರಕಟಣೆ ಸಿಗಲಿಲ್ಲ, ವಾಕ್ಯ ಗೊತ್ತಾಗಲಿಲ್ಲ, ತಿಳುವಳಿಕೆ ಇಲ್ಲ. ಇದರಿಂದಾಗಿ ಅವ್ರು ಏನು ಮಾಡ್ತಾರೆ, ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ನಿಲ್ತಾರಲ್ಲ, ಅವರು ವಿರೋಧಿಸುವುದಕ್ಕೆ, ಉಪದ್ರವಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರ್. ಇನ್ನೊಂದು ವಾಕ್ಯ ಓದುವ, ಲೂಕ 6:22-23, ಲೂಕ್ ಚಾಪ್ಟರ್ 6, 22-23. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ಮನುಷ್ಯ ಕುಮಾರ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳುಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು. ಆಮೆನ್, ಪ್ರೈಸ್ ಗಾಡ್. ಹಾಗಾದ್ರೆ ಇವತ್ತು ವಾಕ್ಯದ ನಿಮಿತ್ತ ಹಿಂಸೆ ಬಂದೇ ಬರುತ್ತದೆ. ನನಗೆ ಕಳೆದ ದಿವಸಗಳಲ್ಲಿ ಒಂದು ಸಹೋದರಿ ಮೆಸೇಜ್ ಮಾಡಿದ್ರು, ನನ್ನ ಗಂಡ ನನಗೆ ವಿರೋಧವಾಗಿ ನಿಂತಿದ್ದಾರೆ. ನಾನು ಒಂದೇ ಕಾರಣ, ನಾನು ಯೇಸುವನ್ನು ಅಂಗೀಕಾರ ಮಾಡಿದೆ. ಯಾರೋ ಅವರು ಕ್ರೈಸ್ತ ಕುಟುಂಬದ ಹುಟ್ಟಿ ಬೆಳೆದವರು, ಕ್ರಿಸ್ತ ಕುಟುಂಬದ ಇದ್ದವರು. ಅವ್ರು ಹೇಳ್ತಾ ಇದ್ದಾರೆ, ನಾನು ಯೇಸುವನ್ನು ಅಂಗೀಕರಿಸಿ ನಾನು ಸತ್ಯವಾದ ಓದ್ತಾ ಇದ್ದೇನೆ, ಮನೆಯಲ್ಲಿಗೆ ಸತ್ಯವಾದ ಓದಲಿಕ್ಕಿಲ್ಲ, ಮನೆಯಲ್ಲಿಗೆ ನಾನು ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ದಯಮಾಡಿ ನನ್ನ ಗಂಡನಿಗೆ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇವತ್ತೊಂದು ಸಹೋದರ ಇವತ್ತು ಕೂಟಕ್ಕೆ ಚರ್ಚೆಗೆ ಪ್ರಾರ್ಥನೆಗೆ ಬಂದಿದ್ರು. ಅವ್ರು ಹೇಳ್ತಾ ಇದ್ದಾರೆ, ಪಾಸ್ಟ್ರೇ ನನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡಿ, ಅವ್ರ ರಕ್ಷಣೆ ಹೊಂದಲಿಲ್ಲ, ತುಂಬ ತೊಂದರೆ ಆಗ್ತಾ ಇದೆ, ಅವರಿಗಾಗಿ ನಾನು ಆತ್ಮಭಾರದಿಂದ ಪ್ರಾರ್ಥನೆ ಮಾಡಿದ್ದೆ. ಪ್ರಿಯರೇ, ಈ ರೀತಿ ಎಷ್ಟೋ ಸಾಕ್ಷಿಗಳನ್ನು ಇವತ್ತು ಲೋಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಗಂಡ ರಕ್ಷಣೆ ಹೊಂದಿದ್ರೆ ಹೆಂಡತಿ ರಕ್ಷಣೆ ಹೊಂದಲ್ಲ, ಹೆಂಡತಿ ರಕ್ಷಣೆ ಹೊಂದಿದ್ರೆ ಗಂಡ ರಕ್ಷಣೆ ಹೊಂದಲ್ಲ, ತಂದೆ ತಾಯಿ ರಕ್ಷಣೆ ಹೊಂದಿದ್ರೆ ಮಕ್ಕಳ ರಕ್ಷಣೆ ಹೊಂದಲ್ಲ, ಮಕ್ಕಳು ರಕ್ಷಣೆ ತಂದೆ ತಾಯಿ ರಕ್ಷಣೆ. ಅಲ್ಲಿ ವಿರೋಧಗಳು ಉಂಟಾಗುತ್ತದೆ, ಅಲ್ಲಿ ತೊಂದರೆಗಳು, ಹಿಂಸೆಗಳು ಆರಂಭವಾಗುತ್ತದೆ. ಅಲ್ಲಲ್ಲಿಯ ಆದರೆ ಆ ಹಿಂಸೆ ಸಂದರ್ಭದಲ್ಲಿ ನಂಬಿಕೆಗೋಸ್ಕರ ದೇವ ಜನರು ದೃಢವಾಗಿ ನಿಲ್ಲುತ್ತಾರೆ. ಅದು ಭಾರಿ ಪ್ರಾಮುಖ್ಯವಾದದ್ದು. ಅಲ್ಲಲ್ಲಿಯ ಯಾಕಂದರೆ ನಾನು ಅನೇಕ ಸಲ ಹೇಳಿದ್ದೇನೆ, ನಂಬಿಕೆಗೋಸ್ಕರವಾಗಿ ನಾವು ಕೊನೆಯವರೆಗೆ ನಿಲ್ಲಬೇಕು. ಸತ್ಯಕ್ಕಾಗಿ ಸಾಯುವವರೆಗೆ ಅಥವಾ ಎತ್ತಲ್ಪಡುವವರೆಗೆ ನಾವು ಏನು ಮಾಡಬೇಕು, ನಂಬಿಕೆಗೋಸ್ಕರ ನಿಲ್ಲಬೇಕು.
ನಾನು ಯಾವಾಗಲೂ ಹೇಳುವಂಥ ಒಂದು ಮಾತಿದೆ, ಅನೇಕ ಸೇವಕರು ಹೇಳುವಂಥದ್ದು, ಅದ್ಭುತಗಳು, ದೊಡ್ಡ ಅದ್ಭುತ ರಕ್ಷಣೆ ಹೊಂದುವುದು ಅಂತ, ಅಥವಾ ಹೊಸದಾಗಿ ಹುಟ್ಟುವಂಥದ್ದು. ನಾನು ಹೇಳುವಂಥದ್ದು ಅದಕ್ಕಿಂತಲೂ ಇನ್ನೊಂದು ದೊಡ್ಡ ಅದ್ಭುತ ಇದೆ. ರಕ್ಷಣೆ ಹೊಂದಿದ ವ್ಯಕ್ತಿ ಪರಲೋಕಕ್ಕೆ ಹೋಗಿ ಸೇರುವಂಥದ್ದು. ರಕ್ಷಣೆ ಹೊಂದಿದ ಎಲ್ಲ ವ್ಯಕ್ತಿಗೂ ಪರಲೋಕಕ್ಕೆ ಸೇರಲ್ಲ, ಕಾರಣ ಕೊನೆಯವರೆಗೆ ಸ್ಥಿರವಾಗಿ ನಿಲ್ಲಲ್ಲ ಪ್ರಿಯರೇ ನಂಬಿಕೆಯಲ್ಲಿ. ಒಂದು ಹಿಂಸೆ ಬರುವಾಗ ಹಿಂಜರಿತಾರೆ ನೋಡಿ. ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 18-23, ಮಾರ್ಕನ ಸುವಾರ್ತೆ 4:13-20, ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 12-15. ಇಲ್ಲಿ ನಾವು 3 ಕಡೆಯಲ್ಲಿ 4 ವಿಧವಾದ ಭೂಮಿಗಳ ಬಗ್ಗೆನ ನೋಡ್ತೇವೆ. ಎಲ್ಲ ವಾಕ್ಯಗಳು ಬೇಡ, ನಾವು ಬೇಕಾದರೆ ಮತ್ತೆ 13, 18, 23 ಮಾತ್ರ ತಗೊಳ್ಳುವ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗುಲಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಮೊದಲ ಭೂಮಿ ಯಾವುದು? ದಾರಿ ಮಗ್ಗುಲು. 2ನೇ ಭೂಮಿ ಬಂಡೆ ನೆಲ. 3ನೇ ಭೂಮಿ ಮುಳ್ಳು ಗಿಡಗಳ ಭೂಮಿಯಾಗಿದೆ. 4ನೇ ಭೂಮಿ ಅದು ನಿಜವಾದ ಒಳ್ಳೆಯ ನೆಲ. 30, 60, 100ರಷ್ಟು ಫಲ ಕೊಡುವಂಥದ್ದು ನೋಡ್ತೇವೆ. ಅಂದರೆ ಇವರು ಸತ್ಯಕ್ಕಾಗಿ ನಿಲ್ತಾರೆ. ಇಷ್ಟೇ ವಿರೋಧ ಬಂದರು, ಹಿಂಸೆ ಬಂದರು, ಇವರು ಸತ್ಯಕ್ಕಾಗಿ ನಿಲ್ಲುವಂಥದ್ದು ಕಾಣ್ತೇವೆ. ಅಂದರೆ ರಕ್ಷಣೆ ಹೊಂದಿದ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳಿಕೆ ಆಗಲ್ಲ, ಕಾರಣ ಕೊನೆಯವರೆಗೆ ನಿಲ್ಲೋರು ಕಡಿಮೆ. ಅದಕ್ಕೆ ಕಳೆದ ದಿವಸ ಒಂದು ಸೇವಕರು ಬಂದವರು ಹೇಳ್ತಾ ಇದ್ರು, ತುಂಬ ಜನ ರಕ್ಷಣೆ ಹೊಂದ್ತಾರೆ, ಮಾನಸಾಂತರ ಪಡೋರು ತುಂಬ ಕಡಿಮೆ ಎಂಬುದಾಗಿ. ಇದಕ್ಕೆ ಅದು ಸೂಟ್ ಆಗುವುದಿಲ್ಲ ಈ ವಾಕ್ಯ. ಆದರೂ ಕೂಡ ಹೇಳುವಂಥದ್ದು, ಒಂದು ತುಂಬ ಜನ ರಕ್ಷಣೆ ಹೊಂದ್ತಾರೆ, ಮಾನಸ ಆಗುವವರು ತುಂಬ ಕಡಿಮೆ ಜನ. 2ನೇದಾಗಿ ತುಂಬ ಜನ ರಕ್ಷಣೆ ಹೊಂದ್ತಾರೆ, ಕೊನೆಯವರೆಗೆ ನಂಬಿಕೆ ನಿಲ್ಲುವವರು ತುಂಬ ಕಡಿಮೆ. ಯಾವುದೇ ಒಂದು ಕಾರಣಕ್ಕೆ ಹಿಂಜಾರಿ ಹೋಗುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದರೆ ಪ್ರಕಟಣೆ 6, 9, 11ರಲ್ಲಿ ನೋಡುವಂತಹ ಈ ರಕ್ತ ಸಾಕ್ಷಿಗಳ ಆತ್ಮಗಳು ಇವು ಸತ್ಯಕ್ಕಾಗಿ ನಿಂತವರು ಜೀವ ಹೋಗುವವರೆಗೆ. ಪ್ರಕಟಣೆ 2 ಅರ್ಥದಲ್ಲಿ ಒಂದು ವಾಕ್ಯ ಉಂಟಲ್ಲ, ಓದುವ. ರೆವಲ್ಯೂಷನ್ 2:10ನಲ್ಲಿ ಆ ಪೂರ್ಣ ಸಭೆಗೆ ಕರ್ತನು ಹೇಳುವಂಥದ್ದು ಏನಾಗಿದೆ? 10 ದಿವಸಗಳವರೆಗೆ ನಿನಗೆ ಸಂಕಟ ಇದೆ. ಓದಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿನಗೆ ಸಂಭವಿಸುವುದಕ್ಕಿರುವಂತ ಬಾಧೆಗಳಿಗೆ ಹೆದರಬೇಡ. ಇದು ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಸೈತಾನನು ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ. ಸೆರೆಮನೆ ಅಂದ್ರೆ ಏನು? ಉಪದ್ರವಗಳು, ಹಿಂಸೆಗಳು, ಕಷ್ಟಗಳು, ನಿಂದೆಗಳು, ಅವಮಾನಗಳು. ಓಕೆ, ಮುಂದೆ ಓದಿ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನೆಂಬುದಾಗಿ ಪೂರ್ಣ ಸಭೆಗೆ ಕರ್ತನು ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಇಲ್ಲಿ ಈ ದೇವರ ವಾಕ್ಯಕ್ಕೋಸ್ಕರವಾಗಿ ನಿಂತ ಕಾರಣ ಇವರು ಅತಿಸಲ್ಪಟ್ಟರು. ಹಿಂಸೆಗೆ ಗುರಿಯಾಗಿ ಇವರು ಅತಿಸಲ್ಪಟ್ಟಂಥ ಆತ್ಮಗಳು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಸತ್ಯಕ್ಕಾಗಿ ನಾವು ನಿಲ್ಲುವಾಗ, ನಮಗೆ ವಾಕ್ಯಕ್ಕಾಗಿ ನಿಲ್ಲುವಾಗ, ಇದ್ರ ವಾಕ್ಯವನ್ನು ನಂಬುವಾಗ, ಒಂದನೇದಾಗಿ ವಾಕ್ಯವನ್ನು ನಂಬುವಾಗ, ಇದು ಸತ್ಯ ದೇವರ ವಾಕ್ಯ, ಈ ವಾಕ್ಯದ ಪ್ರಕಾರ ಜೀವಿಸಬೇಕು, ಇದು ಸತ್ಯ ಎಂಬುದ ಯಾರೆಲ್ಲ ನಂಬ್ತಾರಲ್ಲ, ಆ ವಾಕ್ಯವನ್ನು ಅಕ್ಸೆಪ್ಟ್ ಮಾಡ್ತಾರೆ, ಅಂಗೀಕಾರ ಮಾಡ್ತಾರಲ್ಲ, ಅವರಿಗೆ ಹಿಂಸೆ ಮೊದಲದಾಗಿ ಉಂಟಾಗುತ್ತದೆ. ಅದು ಒಂದೇ ಸ್ವಂತ ಮನೆಯಿಂದ ಉಂಟಾಗಬಹುದು, ಬಂಧು ಬಳಗೋದರಿಂದ ಬರ್ಬೋದು, ನೆರೆಕೆರೆಯವರಿಂದ ಬರ್ಬೋದು, ಊರಿನವರಿಂದ ಬರ್ಬೋದು, ಸ್ನೇಹಿತರ ಮಧ್ಯದಿಂದ ಬರ್ಬೋದು, ಹೇಗೋ ಎಲ್ಲಿಯಾದ್ರೂ ಕೆಲಸ ಮಾಡೋ ಸ್ಥಳದಲ್ಲಿಯೂ ಬರ್ಬೋದು. ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ. ಒಂದೇ ಒಂದು ಕಾರಣ, ಯೇಸು ಸ್ವಾಮಿ ಈ ವ್ಯಕ್ತಿ ಅಂಗೀಕಾರ ಮಾಡಿದರಿಂದ, ಸತ್ಯ ವಾಕ್ಯವನ್ನು ಅಂಗೀಕಾರ ಮಾಡೋದ್ರಿಂದ, ವಾಕ್ಯ ನಂಬಿದರಿಂದಾಗಿ ಎಷ್ಟೋ ಜನರು ಇವತ್ತು ಹಲಲಿಯ ಏನಾಗಿದ್ದಾರೆ? ಕೆಲಸ ಕಳ್ಕೊಂಡಿದ್ದಾರೆ, ತೊಂದರೆಗೆ ಒಳಗಾಗಿದ್ದಾರೆ,
ಉಪದ್ರವಕ್ಕೆ ಒಳಗಾಗಿದ್ದಾರೆ, ಹಿಂಸೆಗೆ ಗುರಿಯಾಗಿದೆ, ಮನೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ. ಅವರಿಗೆ ಆಸ್ತಿ ಪಾಲು ಹೋಗಿ ಸಿಗಲಿಲ್ಲ, ಆದರೂ ಅವರನ್ನು ದೇವರು ಕೈ ಬಿಡಲಿಲ್ಲ. ಸಂತೋಷವಾಗಿಟ್ಟಿದ್ದಾನೆ, ಆರಾಮವಾಗಿಟ್ಟಿದ್ದಾನೆ, ಆರೋಗ್ಯವಾಗಿಟ್ಟಿದ್ದಾನೆ. ದೇವರು ಕೈ ಬಿಡಲ್ಲ ಪ್ರಿಯರೇ. ಮನುಷ್ಯ ಕೈ ಬಿಟ್ಟರು ಕೂಡ ದೇವರು ಕೈ ಬಿಡ. ನಾವು ದೇವರಿಗಾಗಿ ನಿಲ್ಲುವಾಗ ದೇವರು ನಮಗೋಸ್ಕರ ನಿಲ್ತಾರೆ. ಅದಕ್ಕಾಗಿ ಹೇಳ್ತದೆ ನೋಡಿ, ಜ್ಞಾನೋಕ್ತಿ 29:25 ವಾಕ್ಯ ಏನು ಹೇಳ್ತದೆ, ಪ್ರಾಬ್ಸ್ 29:25 ವಾಕ್ಯ ಏನು ಹೇಳ್ತದೆ, ಮನುಷ್ಯನ ಭಯ ಉರುಲು, ಯೆಹೋವನ ಭರವಸೆ ಉದ್ಧಾರ. ಸಿಕ್ಕಿದ್ರೆ ಓದ್ಬೋದು. ಮನುಷ್ಯನ ಭಯ ಉರುಲು, ಮನುಷ್ಯನ ಭಯ ಉರುಲು ತರ್ತದೆ, ಯೆಹೋವನ ಭರವಸೆ ಉದ್ಧಾರ. ದೇವರಲ್ಲಿ ಭರವಸೆ ಪಟ್ಟು ದೃಢವಾಗಿ ನಿಂತರೆ ಅವನು ನಮ್ಮನ್ನು ಉದ್ಧಾರಿಸುತ್ತಾನೆ. ಮನುಷ್ಯ ಉದ್ಧಾರಿಸಲ್ಲ, ಅವನಿಗೆ ಭಯಪಟ್ಟು ನಮಗೇನು ಸಿಗಲ್ಲ. ನೋಡಿ, ಒಂದು ಉದಾಹರಣೆ, ನಾವು ಯೋಹನ್ನನ ಸುವಾರ್ತೆ 19ನೇ ಅಧ್ಯಾಯ 38-39 ವಾಕ್ಯಕ್ಕೆ ಬರುವಾಗ ಅಲ್ಲಿ ಇಬ್ಬರು ವ್ಯಕ್ತಿಯಂದ್ರೆ ನೋಡ್ತೇವೆ ನಾವು. ಒಬ್ಬ ಅರಿಮಥೆಯಾದ ಯೋಸೇಫ, ಎರಡನೇದು ನಿಕೋದೇಮ, ರಾತ್ರಿ ಕಾಲದಲ್ಲಿ ಯೇಸುವಿನ ಬಳಿಗೆ ಬಂದ ನಿಕೋದೇಮ. ಇವರಿಬ್ಬರು ಕೂಡ ಗುಪ್ತ ವಿಶ್ವಾಸಿಗಳು, ರಹಸ್ಯ ವಿಶ್ವಾಸಿಗಳು. ಎಲ್ಲಿವರೆಗೆ ರಹಸ್ಯ ವಿಶ್ವಾಸಿಗಳು? ಯೇಸುಸ್ವಾಮಿ ಶಿಲುಬೆಯಲ್ಲಿ ಬಹಿರಂಗವಾಗಿ ಇಡೀ ಲೋಕಕ್ಕಾಗಿ ಸಾಯುವಾಗ, ಸತ್ತಾಗ ಆತನ ಜೊತೆಗಿದ್ದ ಶಿಷ್ಯರೇ, ಆತನೊಂದಿಗಿದ್ದವರೇ ಜೀವ ಭಯದಿಂದ ಓಡಿ ಹೋದರು. ಯೇಸುವನ್ನು ಬಿಟ್ಟು ಚದುರಿ ಹೋದರು. ಯಾರು ಯೇಸುವಿನ ಸ್ವಾಮಿ ಸತ್ತವನ್ನು ಎಬ್ಬಿಸಿದ, ಕುಂಟರಿಗೆ ಕಾಲು ಕೊಟ್ಟ, ಕಿವುಡರಿಗೆ ಕೇಳುವಂತೆ ಮಾಡಿದ, ದುರಾತ್ಮಗಳನ್ನು ಬಿಡಿಸಿದ, ಕುಷ್ಠರೋಗಿಗಳು ಸೌಖ್ಯ ಮಾಡಿದ, ಅನೇಕ ಕಣ್ಣು ಕೊಟ್ಟ, ಬಾಯಿ ಕೊಟ್ಟ, ಅನೇಕರಿಗೆ ಅನೇಕ ಅದ್ಭುತ ಮಾಡಿದ. ಯಾರು ಯೇಸುವಿನೊಂದಿಗೆ ನಿಲ್ಲಿಲ್ಲ. ಯಾರು ನಿಲ್ತಾರೆ ಗೊತ್ತುಂಟ? ಬಹಿರಂಗ ವಿಶ್ವಾಸಿಗಳಾಗಿ ನಿಂತವರು ಅರಿಮಥೆಯಾದ ಯೋಸೇಫ ಮತ್ತು ನಿಕೋದೇಮ ಆಗಿದ್ದಾರೆ. ಇಲ್ಲಿ ಓದಿ. ಇದಾದ ಮೇಲೆ ಯೆಹೂದ್ಯರ ಭಯದಿಂದ ಗುಪ್ತವಾಗಿ. ಯಾರ ಭಯದಿಂದ? ಯೆಹೂದ್ಯರ ಭಯದಿಂದ. ಯಾಕೆ ಯೆಹೂದ್ಯರ ಭಯ? ಒಂದು ವಾಕ್ಯ ಓದಿ, ಯೋಹನ್ನ 9:22, ಜಾನ್ 9:22. ಅವನ ತಂದೆ ತಾಯಿಗಳು ಯೆಹೂದ್ಯರಿಗೆ ಅಂಜಿದ ಕಾರಣ ಈ ಪ್ರಕಾರ ಹೇಳಿದರು. ಯಾಕೆಂದರೆ ಯಾರಾದರೂ ಯೇಸುವನ್ನು ಕ್ರಿಸ್ತನೆಂದು ಒಪ್ಪಿಕೊಂಡು ಹೇಳಿದರೆ ಅಂತವನಿಗೆ ಬಹಿಷ್ಕಾರ ಹಾಕಬೇಕೆಂದು ಯೆಹೂದ್ಯರು ಅದಕ್ಕೆ ಮುಂಚೆ ಗೊತ್ತು ಮಾಡಿಕೊಂಡಿದ್ದರು. ಭಯ, ಇವತ್ತು ಮನುಷ್ಯನ ಭಯ. ಮುಂದೆ ಇನ್ನೊಂದು ಜಾನ್ ಚಾಪ್ಟರ್ 12:40 ಓದಿ 42 ವರೆಗೆ. ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವಂತೆ ಆತನು ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯಗಳನ್ನು ಕಠಿಣ ಮಾಡಿದವನು ಎಂಬುದೇ ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುತ್ತಿರುವಾಗ ಆ ಮಾತನ್ನು ನುಡಿದನು. ಆದರೂ ಹಿರಿ ಸಭೆಯರಲ್ಲಿಯೂ ಅನೇಕರು ಆತನನ್ನು ನಂಬಿದರು. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಅನೇಕರು ನಂಬಿದರು. ಸತ್ಯ ಅಂತ ಗೊತ್ತಾಯ್ತು, ಇದು ಸತ್ಯ ಸುವಾರ್ತೆ, ಯೇಸುವೆ ಸತ್ಯ ದೇವರಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ಯೇಸುನ ಅಂಗೀಕಾರ ಮಾಡಬೇಕು, ದೀಕ್ಷೆ ತೆಗೆದುಕೊಳ್ಬೇಕು, ಇದೆಲ್ಲ ಸತ್ಯ ಗೊತ್ತಾಯ್ತು ಅವರಿಗೆ. ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ಜನರ ಮುಂದೆ ಬಹಿರಂಗವಾಗಿ ಅವರು ಹೇಳ್ತಾ ಇಲ್ಲ. ಈ ರೀತಿ ಎಷ್ಟೋ ಜನ ಇವತ್ತಿದ್ದಾರೆ. ಮನುಷ್ಯರ ಭಯ. ಅವರು ಏನು ಹೇಳ್ತಾರೆ, ನಾನು ಅಲ್ಲಿ ಚರ್ಚಿಗೆ ಹೋದ್ರೆ, ಅಲ್ಲಿ ಚಪ್ಪಲ್ ತಟ್ಟಲಿಕ್ಕೆ ಬೆತೆಲ್ ಚರ್ಚಿಗೆ ಯೇಸುಪುರಕ್ಕೆ ಹೋದ್ರೆ ನನ್ನ ಕುಟುಂಬದವ್ರು ಏನು ಹೇಳ್ತಾರೆ, ನನ್ನ ಗಂಡ ಏನು ಹೇಳ್ತಾರೆ, ನನ್ನ ಹೆಂಡತಿ ಏನು ಹೇಳ್ತಾರೆ, ಅಥವಾ ನನ್ನ ಸಂಬಂಧಿಕರು ಏನು ಹೇಳ್ತಾರೆ, ನನ್ನ ಸ್ನೇಹಿತರು ಏನು ಹೇಳ್ತಾರೆ. ಭಯ. ಸತ್ಯ ಅಂತ ಗೊತ್ತು, ಇದು ಸತ್ಯ ಅಂತ ಗೊತ್ತಾಗಿದೆ. ಮನುಷ್ಯನಿಗೆ ಭಯಪಡುವಂಥದ್ದು, ಮನುಷ್ಯನ ಭಯ ಅದು ಉರುಳು ತರ್ತದೆ. ದೇವರಿಗೆ ಭರವಸೆ ಇಟ್ಟು ನಾವು ನಿಂತರೆ ದೇವರೇ ನಮ್ಮನ್ನು ಉದ್ಧರಿಸುತ್ತಾನೆ ಪ್ರಿಯರೇ. ಮುಂದೆ ಓದಿ, ಯೋಹನ್ನ 19:38. ಇದಾದ ಮೇಲೆ ಯೆಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು, ಅವನು ಗುಪ್ತವಾದ ಶಿಷ್ಯ. ನೋಡಿ ಇಲ್ಲಿ, ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ ಅಗುರಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕೊಂಡು ಯೆಹೂದ್ಯರಲ್ಲಿ ಹೂ ನೀಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು.
ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು, ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ. ಆ ದಿನವು ಯಹೂದ್ಯರ ಸೌರನೆಯ ದಿನವಾದ್ದರಿಂದ. ಸಾಕು. ಇಲ್ಲಿ ಅರಿಮಥೆಯದ ಯೋಸೆಫ, ನಿಕೋದೇಮ ಇವರಿಬ್ಬರು ಗುಪ್ತ ವಿಶ್ವಾಸಿಗಳಾಗಿದ್ದವರು ಎಲ್ಲರೂ ಕ್ರಿಸ್ತನನ್ನು ಬಿಟ್ಟು ಓಡಿ ಹೋಗುವಾಗ ಜೀವಭಯದಿಂದ ಸತ್ಯಕ್ಕಾಗಿ ನಿಲ್ಲುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇದೇ ವಾಕ್ಯಕ್ಕಾಗಿ ನಿಲ್ಲುವಂಥದ್ದು ಪ್ರಿಯರ್, ಸತ್ಯಕ್ಕಾಗಿ ಬಹಿರಂಗವಾಗಿ ನಿಲ್ಲುವಂಥದ್ದು. ಇವತ್ತು ಸತ್ಯಕ್ಕಾಗಿ ಬಹಿರಂಗವಾಗಿ ನಿಲ್ಲುವಂಥ ಕ್ರೈಸ್ತ ವಿಶ್ವಾಸಿಗಳು ಕರ್ತನಿಗೆ ಬೇಕಾಗಿದೆ. ಗುಪ್ತವಾಗಿ ಅಡಿಕೊಳ್ಳುವಂಥವರಲ್ಲ, ಲೋಕಕ್ಕೆ ಭಯಪಡುವಂಥದ್ದು ಪಡುವಂಥವರಲ್ಲ ಪ್ರಿಯರೇ. ಸತ್ಯಕ್ಕಾಗಿ ನಿಲ್ಲುವಂಥವರನ್ನು ಕರ್ತನು ಇವತ್ತು ಎದುರು ನೋಡ್ತಾ ಇದ್ದಾನೆ. ಹೌದು, ಸತ್ಯಕ್ಕಾಗಿ ನಿಂತಾಗ ಉಪದ್ರವ ಬರ್ತದೆ, ಹಿಂಸೆ ಬರ್ತದೆ, ಬಹಿಷ್ಕಾರ ಆಗ್ತಾರೆ, ನಿಂದಿಸ್ತಾರೆ, ಕೆಟ್ಟ ಕೆಟ್ಟ ಆರೋಪಗಳು ಸುಳ್ಳಾಗಿ ಹೊರಿಸ್ತಾರೆ, ಎಲ್ಲ ಬರ್ತದೆ. ವಾಕ್ಯದಲ್ಲಿ ಯೇಸು ಹೇಳಿದಾನಲ್ಲ, ನೀವು ಧನ್ಯರೆಂಬುದಾಗಿ. ನಾವು ಧನ್ಯರಾಗಬೇಕಾದ್ರೆ ಇದನ್ನು ನಾವು ಏನು ಮಾಡಬೇಕು? ಸತ್ಯಕ್ಕೆ ನಿಲ್ಲಬೇಕು. ಅದು ನಮಗೆ ಬರ್ತದೆ 100%. ನಾವು ಶಿಲುಬೆ ತಪ್ಪಿಸದೆ ನೋಡಿ, ಒಂದು ಪುನರ್ಸ್ಥಾನ ಇಲ್ಲ, ಒಂದು ಶಿಲುಬೆಯ ಮರಣ ಇಲ್ಲದೆ ಒಂದು ಪುನರ್ಸ್ಥಾನ ಇಲ್ಲ ಪ್ರಿಯ. ಅನೇಕ ಶಿಲುಬೆಯ ಮರಣ ಬೇಡ, ಶಿಲುಬೆ ಬೇಡ, ಪುನರ್ಸ್ಥಾನದ ಆಶೀರ್ವಾದ ಬೇಕು. ಸತ್ಯಕ್ಕಾಗಿ ವಾಕ್ಯಕ್ಕಾಗಿ ನಿಲ್ಲುವುದಕ್ಕೆ ತೀರ್ಮಾನ ತಗೊಳ್ರಿ. ಯೇಸುವಿನ ಬರೋಣ ಹತ್ತಿರ ಬಂದಿದೆ, ಜನರಿಗೆ ಭಯಪಡಬೇಡ್ರಿ. ಸತ್ಯ ತಿಳ್ಕೊಂಡ್ರೆ ಸತ್ಯಕ್ಕಾಗಿ ನಿಲ್ಲಿ, ತೀರ್ಮಾನ ತಗೊಳ್ಳಿ, ಹೆಜ್ಜೆ ತಗೊಳ್ಳಿ ಪ್ರಿಯರೇ. ವಾಕ್ಯವನ್ನು ನಂಬಿರಿ, ವಾಕ್ಯಕ್ಕಾಗಿ ನಿಲ್ಲಿರಿ. ಹಲ್ಲಲ್ಲಿಯ ಒಂದು ತೀರ್ಮಾನ ತಗೊಳ್ರಿ. ದೇವ್ರು ನಿಮ್ಮನ್ನು ಕೈ ಬಿಡಲ್ಲ, ದೇವ್ರು ನಿಮ್ಮೊಟ್ಟಿಗಿರ್ತಾನೆ, ದೇವ್ರು ನಿಮ್ಮನ್ನು ನಡೆಸುತ್ತಾನೆ. ಆತನ ಹೇಳಿದಲ್ಲ ಮತ್ತ 28:20 ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತ ಆತನೇ ಹೇಳಿದಾನಲ್ಲ ಪ್ರಿಯರೇ. ಆತನ ಇರ್ತಾನೆ, ಹೇಳಿದಾಗೆ ಆತನ ಇರ್ತಾನೆ, ಕೈ ಬಿಡಲ್ಲ. ಅದೇ ನಾವು ವಾಕ್ಯಕ್ಕಾಗಿ ನಿಲ್ಲುವುದಕ್ಕೆ ತೀರ್ಮಾನ. ವಾಕ್ಯದ ಒಂದೇ ವಾಕ್ಯ ನಂಬಬೇಕು. ನಂಬುವುದಂದ್ರೆ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ಜೀವಿಸುವುದಕ್ಕೆ ತೀರ್ಮಾನ ತಗೊಳ್ಳುವಂಥದ್ದು. ವಾಕ್ಯ ಹೇಳ್ತದೆ ದೀಕ್ಷೆ ಅಂತದಕ್ಕೂ ದೀಕ್ಷೆ ತಗೊಳ್ಳೋ ತೀರ್ಮಾನ ತಗೋಬೇಕು. ಕ್ರೈಸ್ತ ಕುಟುಂಬದಿಂದ ಹುಟ್ಟುವುದರಿಂದ ಕ್ರೈಸ್ತರಲ್ಲ ನಾವು, ಹೊಸದಾಗಿ ಹುಟ್ಟಿದ್ರಿಂದ ಕ್ರೈಸ್ತರು ನಾವು. ಕ್ರೈಸ್ತ ಎಂಬುದಾಗಿ ಹೇಳುವಂಥದ್ದು ಧರ್ಮವಲ್ಲ, ವಾಕ್ಯದ ಪ್ರಕಾರ ಧರ್ಮವಲ್ಲ. ಇಲ್ಲಿ ಕೂಡ ಸತ್ಯವೇದ ಬೈಬಲಲ್ಲಿ ಕ್ರೈಸ್ತತ್ವ ಎಂಬ ಧರ್ಮ ಅಂತ ಬರೋದಿಲ್ಲ. ಕ್ರೈಸ್ತತ್ವ ಎಂಬುವಂಥದ್ದು ಅದು ಮಾರ್ಗ, ಪರಲೋಕಕ್ಕೆ ಕರ್ಕೊಂಡು ಹೋಗುವ ಮಾರ್ಗವಾಗಿದೆ ಪ್ರಿಯರೇ. ಅದಕ್ಕೆ ಯೇಸು ಹೇಳಿದು ಯೋಹನ 16 ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ, ನನ್ನ ಹೊರತು ಯಾರು ಕೂಡ ಪರಲೋಕ ತಂದೆ ಬಳಿಗೆ ಹೋಗಲಾರರು ಯೇಸು ಹೇಳಿದ್ದಾನೆ ಪ್ರಿಯರೇ. ಅದು ಅರ್ಥ ಮಾಡಿಕೊಳ್ಳಬೇಕು. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ, ಕ್ರೈಸ್ತ ಕುಟುಂಬದ ಆಚಾರ ವಿಚಾರ ನಡೆಸಿದ್ರಿಂದಲ್ಲ ನಮಗೆ ಪರಲೋಕ ಸಿಗುವುದು, ಮೋಕ್ಷ ಸಿಗುವುದು, ರಕ್ಷಣೆ ಸಿಗುವುದು. ಹೊಸದಾಗಿ ಆತ್ಮದಲ್ಲಿ ಹುಟ್ಟಿದ್ದರಿಂದ ಸಿಗುವುದು. ಆತ್ಮ ನಮ್ಮದು ಸತ್ತು ಹೋಗಿದೆ, ಮಾನಸಾಂತರ ಪಟ್ಟು ಯೇಸುವಿನ ನಂಬಿಕೆ ಇಟ್ಟು ಆತ ರಕ್ಷಕನು ಒಡೆಯಿಂದ ಅಂಗೀಕಾರ ಮಾಡುವಾಗ ಸತ್ತಂತ ಆತ್ಮಕ್ಕೆ ಜೀವ ಬರ್ತದೆ. ಅದರ ನಂತರ ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಆತನ ವಚನ ಪ್ರಕಾರ ಜೀವಿಸಬೇಕು ನಾವು. ಅವಾಗ ಆ ರೀತಿ ಜೀವಿಸಿದ್ರೆ ಮಾತ್ರ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ, ಎತ್ತಲ್ಪಡುವುದಕ್ಕೆ ಸಾಧ್ಯ. ರಹಸ್ಯ ಪರಣದಲ್ಲಿ ಸಮಯ ಇಲ್ಲ ಪ್ರಿಯರೇ. ನಾವು ಇನ್ನೂ ಕೂಡ ನಮ್ಮದೇ ಆದಂಥ ಮಾರ್ಗದಲ್ಲಿ ಹೋಗುವುದು ಬೇಡ. ಯಾಕಂದರೆ ಜ್ಞಾನೋಕ್ತಿ 16:25, ಜ್ಞಾನೋಕ್ತಿ 14:12, ಪ್ರಾಬ್ಸ್ 16:25, ಪ್ರಾಬ್ಸ್ 14:12 ಹೇಳ್ತದೆ ಒಬ್ಬನಿಗೆ ಒಂದು ಮಾರ್ಗ ಅದು ಸರಿಯಾಗಿ ಕಾಣ್ತದೆ, ಕಟ್ಟ ಕಡೆಗೆ ಅದು ಮರಣಕ್ಕೆ ನಡೆಸುವಂಥ ಮಾರ್ಗ ಎಂಬುದಾಗಿ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ವಾಕ್ಯವನ್ನು ನಂಬಬೇಕು. ಎರಡನೇದಾಗಿ ವಾಕ್ಯಕ್ಕಾಗಿ ನಾವು ತೀರ್ಮಾನ ತಗೋ, ವಾಕ್ಯಕ್ಕೆ ನಿಲ್ಲಬೇಕು, ವಚನಕ್ಕಾಗಿ ನಾವು ನಿಲ್ಲಬೇಕು. ಯಾಕೆಂದರೆ ವಾಕ್ಯಕ್ಕಾಗಿ ನಿಲ್ಲುವಾಗ ನಮಗೆ ವಿರೋಧಗಳು ಬರ್ತದೆ, ಹಿಂಸೆ ಬರ್ತದೆ. ನೀನು ನಿನ್ನೆವರೆಗೆ ಈ ರೀತಿ ಮಾಡ್ತಾ, ಇವತ್ತು ಈ ರೀತಿ ಆರಾಧನೆ ಮಾಡ್ತಾ ಇದ್ದೀಯಲ್ಲ, ನಿನ್ನೆವರೆಗೆ ಈ ರೀತಿ ಭಕ್ತಿ ಮಾಡ್ತಾ, ಇವತ್ತಿನ ಈ ರೀತಿ ಭಕ್ತಿ ಮಾಡ್ತಾ ಇದ್ದು ಕೇಳ್ತಾರೆ ಅವರು. ಪ್ರಶ್ನೆ ಕೇಳಿದ ಉತ್ತರ ಕೊಡಿ. ಆದರೆ ಪ್ರಶ್ನೆ ಕೇಳಲ್ಲ ಹಿಂಸಿಸುವವರು. ಅವ್ರಿಗೆ ಅದೆಲ್ಲ ಬೇಡ. ವಾಕ್ಯದ ಏನು ಬರೆದಿದೆ ಅದೆಲ್ಲ ಬೇಡ. ನಮ್ಮ ಪೂರ್ವಜರಿಂದ ಏನು ಬಂದಿದೆ ಅದನ್ನು ಅವರು ಅನುಸರಿಸಲಿಕ್ಕೆ ಇಷ್ಟಪಡ್ತಾರೆ. ಬೈಬಲಲ್ಲಿ ಏನು ಬರೆದಿದೆ ಅದು ಬೇಡ, ಬೈಬಲ್ ಬೇಡ, ಬೈಬಲ್ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ದೇವರು ವಾಕ್ಯದಲ್ಲಿ ಉಂಟಲ್ಲ. ಅನೇಕ ಸಲ ಈ ಅಧ್ಯಯನದಲ್ಲಿ ಓದಿದ್ದೇವೆ ನಾವು. ಮತ್ತಾಯ 15:8-9, ಮಾರ್ಕ 7:6-8. ಅದು ಮಾರ್ಕ 7:6-8 ಮಾತ್ರ ಓದುವ. ಮಾರ್ಕ್ 7:6-8. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ, ಯಾವುದನ್ನು ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ, ಮನುಷ್ಯರ ಕಲ್ಪಿಸಿದ ಕಟ್ಟಳೆಗಳು, ದೇವರ ವಾಕ್ಯದಿಂದ ಅಲ್ಲ, ಬೈಬಲಿಂದ ಅಲ್ಲ, ದೇವರಿಂದ ಬಂದ ಕಟ್ಟಳೆ ಅಲ್ಲ,
ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ, ಅವ್ರು ಬೋಧಿಸುವುದೇನು? ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೀವು ದೇವರ ಆಜ್ಞೆಯನ್ನು ಬಿಟ್ಟು, ನೋಡಿ, ದೇವರ ಆಜ್ಞೆ ಬಿಟ್ಟಿದ್ದೀರಿ, ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ನೋಡಿ, ಮನುಷ್ಯರ ಆಜ್ಞೆಗೆ ನಮಗೆ ಮುಖ್ಯ, ಮನುಷ್ಯರ ಬೋಧನೆ ಮುಖ್ಯ, ದೇವರ ಬೋಧನೆ ಮುಖ್ಯ ಅಲ್ಲ. ದೇವರ ಆಜ್ಞೆ ಮುಖ್ಯವಲ್ಲ, ದೇವರ ವಾಕ್ಯ ಮುಖ್ಯವಲ್ಲ. ವಾಕ್ಯಕ್ಕೆ ಯಾರಾದರೂ ನಿಂತರೆ ಅವರು ವಿರೋಧಿಸುತ್ತೇವೆ, ತೊಂದರೆ ಕೊಡ್ತೇವೆ, ಉಪದ್ರ ಮಾಡ್ತೇವೆ, ಹಿಂಸೆ ಮಾಡ್ತೇವೆ. ಇದು ಇವತ್ತು ಲೋಕದಲ್ಲಿ ನಡೆಯುವಂಥ ಕಾರ್ಯ, ನಡೆದು ಬಂದಿದೆ, ಇನ್ನು ಅದೇ ನಡೀಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಯೇಸುನ ರಹಸ್ಯ ಬರಣದವರೆಗೂ ಮಾತ್ರವಲ್ಲ, ಬಹಿರಂಗ ಬರಣದವರೆಗೂ ಇದು ನಡೀತಾ ಇರ್ತದೆ ಪ್ರಿಯರೇ. ಆದರೆ ವಾಕ್ಯಕ್ಕಾಗಿ ಯಾರು ನಿಲ್ತಾರಲ್ಲ, ಸತ್ಯಕ್ಕಾಗಿ ನಿಂತಾರಲ್ಲ, ಅವರಿಗೋಸ್ಕರ ನಾನು ದೇವರಿಗೆ ವಂದನೆ ಹೇಳ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ನಾವು ಶಿಲುಬೆ ತಪ್ಪಿಸುವುದು ಬೇಡ, ಹಿಂಸೆ ತಪ್ಪಿಸುವುದು ಬೇಡ. ಸತ್ಯಕ್ಕಾಗಿ ಬಹಿರಂಗವಾಗಿ ನಿಲ್ಲುವ, ವಚನಕ್ಕಾಗಿ ಬಹಿರಂಗವಾಗಿ ಸಾಕ್ಷಿಯಾಗಿ ನಾವು ನಿಲ್ಲುವ. ದೇವರು ನಮ್ಮನ್ನು ಕೈ ಬಿಡಲ್ಲ, ದೇವರು ನಮ್ಮೊಂದಿಗಿತ್ತು ನಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ಹಾಗಾದರೆ ಇಲ್ಲಿ ಮೊದಲದಾಗಿ ವಾಕ್ಯವನ್ನು ನಂಬಬೇಕು. ವಾಕ್ಯ ನಂಬಿದವರು, ವಾಕ್ಯ ಒಪ್ಪಿಕೊಂಡವರಿಗೆ ಏನು ಬರ್ತದೆ? ಹಿಂಸೆ ಬರ್ತದೆ. ಎರಡನೇದಾಗಿ ವಾಕ್ಯಕ್ಕಾಗಿ ನಿಂತವರಿಗೆ ಹಿಂಸೆ ಬರ್ತದೆ. ಮೂರನೇದಾಗಿ ವಾಕ್ಯವನ್ನು ಸಾರುವವರಿಗೆ ಹಿಂಸೆ ಬರ್ತದೆ. ಸುವಾರ್ತೆ ಸಾರುವವರಿಗೆ ಏನು ಬರ್ತದೆ? ಹಿಂಸೆ ಬರ್ತದೆ. ಸಾರದೆ ಇರುವುದಕ್ಕೆ ಆಗಲ್ಲ, ಸಾರದೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ದೇವರು ಕೊಟ್ಟಂಥ ಜವಾಬ್ದಾರಿ ಅದು. ವಾಕ್ಯ ಸಾರಿ, ಮತ್ತ 28:19 ಅದು ಕೊನೆಯ ಪ್ರಾಮುಖ್ಯವಾದಂಥ ಆಜ್ಞೆ, ಯೇಸು ಕ್ರಿಸ್ತನ ಆಜ್ಞೆಯಾಗಿದೆ. ಸುವಾರ್ತೆ ಸಾರಲೇಬೇಕು ನಾವು. ಪೌಲನು ಕೂಡ ಹೇಳ್ತಾನೆ 1 ಕೊರಿಂಥ 9:16-18 ವಾಕ್ಯದಲ್ಲಿ, ಸಾರದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಸಾರಲೇಬೇಕು. ಸಾರುವಾಗ ಏನು ಬರ್ತದೆ? ಹಿಂಸೆ ಬರ್ತದೆ, ಉಪದ್ರವ ಬರ್ತದೆ. ಇವನು ಮತಾಂತರ ಮಾಡ್ತಾನೆ, ಅವ್ರು ಹೇಳುವಂಥ ಆರೋಪ ಹೊರಿಸುವುದೇನು ಗೊತ್ತುಂಟಾ? ಇವನು ಮತಾಂತರ ಮಾಡ್ತಾನೆ, ಇವನು ಬ್ರೈನ್ ವಾಶ್ ಮಾಡ್ತಾನೆ ಅಂತ. ಎಷ್ಟು ಎಜುಕೇಟೆಡ್ ವ್ಯಕ್ತಿಗಳು ಇವತ್ತು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ. ಕೇವಲ ಅವಿದ್ಯಾವಂತರು ಮಾತ್ರವಲ್ಲ, ಎಜುಕೇಟೆಡ್ ವ್ಯಕ್ತಿಗಳು, ಒಳ್ಳೆ ವಿದ್ಯಾಭ್ಯಾಸ ಉಳ್ಳವರು ಇವತ್ತು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ, ಸತ್ಯಕ್ಕಾಗಿ ನಿಂತಿದ್ದಾರೆ ಪ್ರಿಯರೇ. ಅವರೆಲ್ಲ ಹುಚ್ಚರಲ್ಲ, ಅವರೆಲ್ಲ ಬ್ರೈನ್ ವಾಶ್ ಮಾಡಿಕೊಂಡವರಲ್ಲ. ಯೇಸು ಯಾರಿಗೂ ಜಾತಿ ಧರ್ಮವನ್ನು ಬದಲಾವಣೆ ಮಾಡಿ ಅಂತ ಯಾರಿಗೂ ಯೇಸು ಹೇಳಿಲ್ಲ. ಯೇಸು ಹೇಳುವಂಥದ್ದು ಏನೆಂದರೆ, ಮಾನಸಾಂತರ ಪಟ್ಟು ದೇವರ ಕಡೆ ತಿರುಗಿಕೊಂಡು ಯೇಸು ಸ್ವಾಮಿನ ರಕ್ಷಕನು ಅಂತ ಅಂಗೀಕಾರ ಮಾಡಿಕೊಂಡು ಆತನ ಆಜ್ಞೆಗೆ ವಿಧೇಯರಾಗಿ ತಂದೆ ಮಗ ಪವಿತ್ರ ಸರಲಿ ದೀಕ್ಷೆ ತೆಗೆದುಕೊಂಡು ಆತನ ವಚನ ಪ್ರಕಾರ ಜೀವಿಸಬೇಕಂತ ಹೇಳೋದು. ಜಾತಿಯ ಬಗ್ಗೆ ಸುವಾರ್ತೆಯಲ್ಲಿ ಎಲ್ಲಿ ಕೂಡ ಜಾತಿಗೆ ಸಂಬಂಧವಾದ, ಮತಕ್ಕೆ ಸಂಬಂಧವಾದ ವಿಷಯ ಇಲ್ಲವೇ ಇಲ್ಲ. ಸುವಾರ್ತೆ ಅದು ಶುಭ ಸಂದೇಶ, ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥ ವಾರ್ತೆ ಆಗಿದೆ. ಅದನ್ನು ನಾವು ಸಾರಬೇಕು. ಅದು ಸಾರುವಾಗ ಹಿಂಸೆ ಬಂದೇ ಬರುತ್ತದೆ. ಸ್ವಾರ್ಥ ಸಾರುವಾಗ ಹಿಂಸೆ ಬರ್ತದೆ. ನಾಲ್ಕನೇದಾಗಿ ವಾಕ್ಯದ ಉಪದೇಶ ಮಾಡುವಾಗ, ವಾಕ್ಯ ಕಲಿಸಿಕೊಡುವಾಗ ಜನರಿಗೆ ಹಿಂಸೆ ಬರುತ್ತದೆ. ವಾಕ್ಯ ನಂಬುವಾಗ, ನಂಬಿ ಅಂಗೀಕರಿಸುವಾಗ, ವಾಕ್ಯಕ್ಕೆ ನಿಲ್ಲುವಾಗ, ವಾಕ್ಯದ ಸುವಾರ್ತೆ ಸಾರುವಾಗ, ವಾಕ್ಯದವನ್ನು ಉಪದೇಶವನ್ನು ಕಲಿಸುವಾಗ ಹಿಂಸೆ ಬರುತ್ತದೆ. ವಾಕ್ಯ ವಿಷಯಗಳನ್ನು ನಾಳೆ ನಾನು ಕೇಳ್ತೇನೆ. ಪುನಃ ವಾಕ್ಯ ಓದಿ, ಪ್ರಕಟಣೆ 6:9 ಆರಂಭದಲ್ಲಿ ಓದಿ ವಾಕ್ಯ, 6 ವಾಕ್ಯ ಓದಿ. ಆತನು 5ನೆಯ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷ್ಯ ವಿಷಯದಲ್ಲಿ ನಾಳೆ ನೋಡುವ ಬಾಕಿ ಉಳಿದ ವಿಷಯಗಳನ್ನು ವಾಕ್ಯದ ನಿಮಿತ್ತವಾಗಿ ಹಿಂಸೆ ಬರುತ್ತದೆ. ಸುಮ್ಮನೆ ಅವರು ಸಾಯಲಿಲ್ಲ ಪ್ರಿಯರೇ. ವಾಕ್ಯದ ನಿಮಿತ್ತ, ವಾಕ್ಯವನ್ನು ನಂಬಿದ್ರು, ವಾಕ್ಯವನ್ನು ಅಂಗೀಕಾರ ಮಾಡಿದ್ರು, ವಾಕ್ಯಕ್ಕಾಗಿ ನಿಂತರು, ವಾಕ್ಯವನ್ನು ಸಾರಿದ್ರು. ಆ ಉಪದ್ರವ ಕಾಲದಲ್ಲಿ ವಾಕ್ಯದ ಉಪದೇಶವನ್ನು ಮಾಡಿದ್ರು. ಇದರ ನಿಮಿತ್ತ ಅವರಿಗೆ ಉಪದ್ರವ ಬಂತು, ಹಿಂಸೆ ಬಂತು. ಅವರು ಸೆರೆಮನೆಗೆ ಹಾಕಲ್ಪಟ್ಟರು, ಹಿಂಸಿಸಲ್ಪಟ್ಟು ಕ್ರಿಸ್ತ ವಿರೋಧಿಯಿಂದ. ಕೊನೆಗೆ ಕ್ರಿಸ್ತ ವಿರೋಧಿ ಅವರ ತಲೆ ಕಡಿದು ಏನು ಮಾಡಿಬಿಟ್ಟ? ನಾಶ ಮಾಡಿಬಿಟ್ಟ ಅವರು. ಆ ಆತ್ಮಗಳೇ ಪರಲೋಕದಲ್ಲಿರುವ ಯಜ್ಞವೇದಿಯ ಕೆಳಗಡಿರು. ಈ ಯಜ್ಞವೇದಿ ಎಲ್ಲಿದೆ? ಯಜ್ಞವೇದಿ ಅಂದರೆ ಏನು? ಅದರ ಬಗ್ಗೆ ನಾಳೆ ನಾವು ಕಲಿಯಲಿಕ್ಕೆ ಹೋಗುತ್ತೇವೆ. ಯಜ್ಞವೇದಿ ಎಂದರೆ ಏನು? ಈ ಯಜ್ಞವೇದಿ ಯಾವ ಸ್ಥಳದಲ್ಲಿದೆ? ಈಗ ಈ ಆತ್ಮಗಳು ಯಾವ ರೀತಿಯಲ್ಲಿ ಅಲ್ಲಿದೆ? ಅನೇಕ ವಿಷಯಗಳನ್ನು ನಾಳೆ ದಿವಸದಲ್ಲಿ ಕಲಿತುಕೊಳ್ಳೋಣ ಪ್ರಿಯರೇ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಬರ್ತಾರೆ. ನಾವು ಪ್ರಾರ್ಥನೆ ಮಾಡುವ. ದೇವರ ಕೈಗೊಪ್ಪಿಸಿಕೊಡ್ರಿ. ವಾಕ್ಯಕ್ಕಾಗಿ ನಿಲ್ಲುವುದಕ್ಕೆ ತೀರ್ಮಾನ ತಗೊಳ್ರಿ. ಸತ್ಯಕ್ಕಾಗಿ ನಿಲ್ಲುವುದಕ್ಕೆ ತೀರ್ಮಾನ ತಗೊಳ್ರಿ. ಸಮಯ ಇಲ್ಲ, ಸಮಯ ದಾಟ್ತಾ ಇದೆ. ಬೇಗ ಯೇಸು ಬರ್ತಾ ಇದ್ದಾನೆ. ಯಾವಾಗಲೂ ಯೇಸು ಬರಬಹುದು. ಆದರೆ ಆತನು ಬಂದರೆ ನಾನು ನೀನು ಎತ್ತಲ್ಪಡಬಹುದಾ? ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಹಿಂಸೆ ಬರ್ತದೆ. ನಂಬಿಕೆಯಲ್ಲಿ ನಿಂತಾಗ ಹಿಂಸೆ ಬರ್ತದೆ. ಬಹಿರಂಗವಾಗಿ ಹೇಳಿ, ನಾನು ಯೇಸುವಿನ ಮಗುವಾಗಿದ್ದೇನೆ,
ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ದೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ, ನಾನು ದೇವರ ಮಗು ಎಂಬುದು ಬಹಿರಂಗವಾಗಿ ಸಾಕ್ಷಿ ಹೇಳ್ರಿ. ಭಯಪಡಬೇಡಿ. ಯೇಸು ಸ್ವಾಮಿಗೋಸ್ಕರ ನಾವು ನಿಂತರೆ ಇವತ್ತು ಯೇಸು ಸ್ವಾಮಿ ನಮಗೋಸ್ಕರ ನಿಲ್ತಾನೆ. ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ನಿಮ್ಮ ತೊರೆದು ಬಿಡುವುದಿಲ್ಲ ಅಂತ ಹೇಳಿದಂತೆ ಯೇಸು ನಮ್ಗೆ ಯಾವತ್ತೂ ತೊರೆದು ಬಿಡುವುದಿಲ್ಲ, ಆತನು ಕೈ ಬಿಡುವುದಿಲ್ಲ ಪ್ರಿಯರೇ. ಒಂದೇ ಒಂದು, ನಾವು ಎತ್ತಲ್ಪಡಬೇಕು, ಪರಲೋಕಕ್ಕೆ ಹೋಗಬೇಕು, ನಿತ್ಯತೆಯನ್ನು ಅನುಭವಿಸಬೇಕು. ನಿತ್ಯತೆಯನ್ನು ಯಾರು ಕೂಡ ಕಳ್ಕೋಬಾರ್ದು ಪ್ರಿಯರೇ. ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆ ಕೇಳುವಂಥ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ನಂಬುವ ಹಾಗೆ, ವಾಕ್ಯವನ್ನು ಅಂಗೀಕರಿಸುವ ಹಾಗೆ, ವಾಕ್ಯಕ್ಕಾಗಿ ನಿಲ್ಲುವ ಹಾಗೆ, ವಾಕ್ಯದ ಪ್ರಕಾರ ಜೀವಿಸುವ ಹಾಗೆ, ವಾಕ್ಯವನ್ನು ಸಾರುವ ಹಾಗೆ, ವಾಕ್ಯವನ್ನು ಕಲಿಸುವ ಹಾಗೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕಾಗಿ ಕರ್ತನಿಗೆ ಕೇಳ್ಕೊಳ್ತೇನಪ್ಪ. ವಾಕ್ಯದ ನಿಮಿತ್ತ ಹಿಂಸೆ ಬಂದೇ ಬರ್ತದಪ್ಪ, ನೀನು ಮುಂಚಿತವಾಗಿ ತಿಳಿಸಿದಿ. ಆದರೂ ಹಿಂಸೆ ಸಮಯದಲ್ಲಿ ನೀನು ನಮ್ಮೊಂದಿಗೆ ಇರುತ್ತಿ, ನೀನು ನಮಗೆ ಬಲ ಕೊಡುತ್ತಿ, ನೀನು ಧೈರ್ಯ ಕೊಡುತ್ತಿ, ನೀನು ಅಭಿಷೇಕ ಕೊಡ್ತಿ, ಆದರಣೆ ಕೊಡ್ತಿ. ಅದಕ್ಕಾಗಿ ಸ್ತೋತ್ರಪ್ಪ. ಯಾರು ಕೈ ಬಿಟ್ಟರು ನೀನು ಕೈ ಬಿಡಂಥ ದೇವರಾಗಿದೆಯಪ್ಪ. ನನ್ನ ವಾರ್ತೆಗಳೆಲ್ಲ ನಿನ್ನ ಭರಣದಲ್ಲಿ, ರಾಷ್ಟ್ರ ಭರಣದಲ್ಲಿ ಎತ್ತಲ್ಪಡುವಾಗೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಸಿದ್ಧಪಡಿಸಬೇಕಾಗಿ ಕರ್ತನಿಗೆ ಕೇಳ್ಕೊಳ್ತಾನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.